Praise the Lord. Hallelujah. Lidaito bandu kelutana lekka ninna gatiyeno ಏನು ತಂದಿಲ್ಲ ಒಟ್ಟುವಾಗಲೇ ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ ಏನು ತಂದಿಲ್ಲ ಒಟ್ಟುವಾಗಲೇ ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ ಏನು ತಂದಿಲ್ಲ ಒಯ್ಯೋದೇನಿಲ್ಲ ಮಣ್ಣಿಂದಲೇ ಸಂತ ಮೇಲೆ ತಿರುಗಿ ಮಣ್ಣಿಗೆ ಸೇರುವುದು ಸಂತ ಮೇಲೆ ತಿರುಗಿ ಮಣ್ಣಿಗೆ ಸೇರುವುದು ಪಾಪವು ಇಲ್ಲದ ಪಾಪವು ಇಲ್ಲದ ಆತ್ಮ ಸ್ವರ್ಗದಲ್ಲಿ ಸೇರುವುದು ಏನು ತಂದಿಲ್ಲ ಮನುಷ್ಯನ ಆಯುಷ್ಕಾಲ ಹೆಚ್ಚಾದಲ್ಲಿ 70 ವರ್ಷ ಮನುಷ್ಯನ ಆಯುಷ್ಕಾಲ ಹೆಚ್ಚಾದಲ್ಲಿ 70 ವರ್ಷ ಅರಳಿದ ಹೂವಿನಂಗೆ ಅರಳಿದ ಹೂವಿನಂಗೆ ಸಂಜೆಗೆ ಮಾಡುವ ಏನು ತಂದಿಲ್ಲ ಒಟ್ಟುವಾಗಲೇ ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ ಏನು ತಂದಿಲ್ಲ ಒಯ್ಯೋದೇನಿಲ್ಲ ಈ ದಿನವೇ ಒಳ್ಳೆ ಸಮಯ ಆಮೇಲೆ ಸಿಗೋದಿಲ್ಲ ಈ ದಿನವೇ ಒಳ್ಳೆ ಸಮಯ ಆಮೇಲೆ ಸಿಗೋದಿಲ್ಲ ನಾಳೆ ನಾಳೆ ಅಂದ್ರೆ ನಿಮಗೇನು ಗೊತ್ತೇ ಇಲ್ಲ ನಾಳೆ ನಾಳೆ ಅಂದ್ರೆ ಮೋಸ ಹೋಗ್ತೀಯೋ ತಮ್ಮ ಯೇಸುವ ನಂಬದಿದ್ರೆ ಯೇಸುವ ನಂಬದಿದ್ರೆ ಸಿಕ್ಕೋದಿಲ್ಲ ಮುಕ್ತಿ ಏನು ತಂದಿಲ್ಲ ಒಟ್ಟುವಾಗಲೇ ಒಯ್ಯೋದೇನಿಲ್ಲ ಸತ್ತು ಹೋಗುವಾಗಲೇ ಏನು ಒಯ್ಯೋದೇನಿಲ್ಲ ಆಮೆನ್. ಲೋಕದಲ್ಲಿ ನಾವು ಏನು ತಗೊಂಡ್ಬಂದಿಲ್ಲ ಏನು ಎತ್ಕೊಂಡು ಹೋಗೋದಿಲ್ಲ ಮಣ್ಣಿಂದ ಬಂದಿದ್ದು ಮಣ್ಣಿಗೆ ಹೋಗ್ತೇವೆ ಒಂದೇ ಸಲ ಸಾಯೋದು ಮತ್ತೆ ಪದೇ ಪದೇ ಹುಟ್ಟೋದಿಲ್ಲ ಅದರಿಂದ ನಾವಿದ್ದಾಗಲೇ ಯೇಸುವನ್ನು ನಂಬಿಕೊಂಡ್ರೆ ಯೇಸುವನ್ನು ಅಂಗೀಕಾರ ಮಾಡಿಕೊಂಡಿದ್ರೆ ಆ ಪರಲೋಕ ರಾಜ್ಯ ನಿಶ್ಚಯ ನಿತ್ಯ ಜೀವ ನಿಶ್ಚಯವಾಗಿರ್ತದೆ ದೇವರಿಗೆ ಸ್ತೋತ್ರವಾಗಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ ನೀನು ಮಾಡಿದ ಉಪಕಾರಗಳಿಗಾಗಿ ಸ್ತೋತ್ರ. ಈ ದಿನ ಕರ್ತನೆ ನೀವು ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸಮ್ಮುಖದಲ್ಲಿ ಕರ್ತನೆ ನಿಮ್ಮ ದಯೆ ನಿಮ್ಮ ಕರುಣೆ ಇರಲಿ. ಪವಿತ್ರಾತ್ಮ ಜಾಗದಲ್ಲಿ ಮಾತಾಡುವ ಹಾಗೆ ಸಹಾಯ ಮಾಡಿ ನಮ್ಮನ್ನು ಬಲಪಡಿಸಿ ಕೃಪೆ ತೋರಿಸು. ನಜರೇತಿನ ಯೇಸುವಿನ ನಾಮದಲ್ಲಿ ದೇವದೂತರನ್ನು ನಾವು ಆಹ್ವಾನ ಮಾಡ್ತೇವೆ. ಯೇಸುವಿನ ನಾಮದಲ್ಲಿ ದೇವರ ಪ್ರಸನ್ನತೆ ಎಳೆದು ಬರಲಿ, ದೇವರ ಬೆಂಕಿ ಎಳೆದು ಬರಲಿ, ಅನೇಕರ ಕಟ್ಟಗಳು ಬಿಡುಗಡೆ ಆಗಲಿ, ಆತ್ಮಿಕ ಕಟ್ಟುಗಳ ಬಿಡುಗಡೆ ಆಗಲಿ, ಎಲ್ಲ ಮಂದ ಹೃದಯಗಳ ಬಿಡುಗಡೆ ಆಗಲಿ. ಯೇಸು ನಾಮದಲ್ಲಿ ಕಿವಿ ಉಳ್ಳವನ ಕೇಳಲೇ ದೇವರ ವಾಕ್ಯ ಯಥೇಚ್ಛವಾಗಿ ನೇರವಾಗಿ ಸೇರಲ್ಪಡಲಿ. ಓ ತಂದೆಯಾದ ದೇವರೇ ನಿಮ್ಮ ಸಮ್ಮುಖಕ್ಕಾಗಿ ಸ್ತೋತ್ರ, ನಿಮ್ಮ ಸನ್ನಿಧಾನಕ್ಕಾಗಿ ಸ್ತೋತ್ರ, ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಕರ್ತನೆ ಎಲ್ಲ ಘನತೆ ಸಲ್ಲಿಸುತ್ತೇವೆ. ನೀವು ಮಾತಾಡಿ ಬಲಪಡಿಸಿ ಸ್ವಾಮಿ. ಇಲ್ಲಿ ಕುಳಿತಂತ ಜನಗಳಿಗೆ ಕರ್ತನೆ ಹೆಚ್ಚಿನ ಪ್ರಾಮುಖ್ಯತೆ ಯಾವುದನ್ನು ಕೊಡಬೇಕು ಅದನ್ನು ತಿಳಿಸ್ಕೊಡಿ ಸ್ವಾಮಿ. ಕೃಪೆ ತೋರಿಸಿ ಸಹಾಯ ಮಾಡಿ ಆಶೀರ್ವದಿಸಬೇಕಾಗಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬಿಡುತ್ತಂದೆ. ಆತನ ಮುಖ ಅನ್ನೋದು ಪ್ರಸನ್ನತೆ ಎಲ್ಲಿಂದ ಬರುತ್ತಂದ್ರೆ ಆತನ ಯೇಸು ಕ್ರಿಸ್ತನ ಮುಖದಿಂದ ಪ್ರಸನ್ನತೆ ಬರುತ್ತದೆ. ಆಮೆನ್, ಹಲ್ಲೆಲೂಯ. ಯೇಸು ಕ್ರಿಸ್ತನ ಮುಖದಿಂದ ಆತನ ಪ್ರಸನ್ನತೆ ಬರುತ್ತೆ. ಆಮೆನ್. ಆತನ ಸನ್ನಿಧಾನವನ್ನು ಬಿಟ್ಟು ಹೋಗುವಂತಹ
ಆಸೆ ಯಾರಿಗೂ ಇರಬಾರ್ದು. ಯಾಕಂದ್ರೆ ಇದಕ್ಕಿಂತ ಸೇಫ್ಟಿ ಜಾಗ ಬೇರೆ ಎಲ್ಲೂ ಇಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಆತನ ಸನ್ನಿಧಾನದಲ್ಲಿ ಇದ್ರೆ ನಮಗೇನು ಪ್ರಯೋಜನ ಅಂದಾಗ ಕೀರ್ತನೆಗಳ 84:10 ವಾಕ್ಯ ಓದಿ. ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ. 1000 ದಿನ ಆತನಿಗೆ ಒಂದು ದಿನವಾಗಿದೆ. ಆತನ ಸನ್ನಿಧಾನದಲ್ಲಿ ಸಮಯವನ್ನೇ ಕಳೆಯಬೇಕು. ಆಮೆನ್. ನೀವು ಸಭೆಗೆ ಬಂದಾಗ ಸಭೆಯಲ್ಲಿ ಇರಬೇಕಾದ್ರೆ ಯಾವಾಗ ಬಿಡ್ತಾರಂತ ಯೋಚನೆ ಮಾಡಬಾರ್ದು. ನಿನ್ನ ಆಯುಷ್ ಬೇಕಾ, ಆರೋಗ್ಯ ಬೇಕಾ, ವಿಶ್ರಾಂತಿ ಬೇಕಾ, ಆಶೀರ್ವಾದ ಬೇಕಾ, ಮೊದಲು ಆರಾಧನೆ ಪ್ರಾರಂಭ ಮಾಡು. ಎರಡನೇದಾಗಿ ನಿನ್ನ ಆಯುಷ್ ಜಾಸ್ತಿ ಆಗುತ್ತೆ. ನೀನು ಬಸ್ ಸ್ಟ್ಯಾಂಡ್ ಅಲ್ಲಿ ಅಲ್ಲಿ ಇಲ್ಲಿ ಊರಲ್ಲಿ ಎಲ್ಲೆಲ್ಲ ತಿರುಗಿ ಕುತ್ಕೊಳ್ಳೋದು, ಮರದ ಕೆಳಗೆ ಕುತ್ಕೊಳ್ಳೋದ್ರಿಂದ ಎಲ್ಲಿ ದೇವರಿಲ್ಲ ನಿನಗೆ ಆಯುಷ್ ಬರುತ್ತೆ ಅಂತ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಸನ್ನಿಧಾನದಲ್ಲಿ ಇರೋದ್ರಿಂದ ನಿನಗೆ ಆಯುಷ್ ಬರುತ್ತೆ. ಆಮೆನ್, ಹಲ್ಲೆಲೂಯಾ. ಮಾತ್ರ ತಿನ್ನೋದ್ರಿಂದ, ಮಾಂಸ ತಿನ್ನೋದ್ರಿಂದ, ಊಟ ತಿನ್ನೋದ್ರಿಂದ ಆಯುಷ್ ಬರ್ತಾ ಇಲ್ಲ. ದೇವರ ಆಶೀರ್ವಾದ ಮಾಡಿದ್ರೆ ಇನ್ನೊಂದು ದಿನವನ್ನು ನೋಡಕ್ ಸಾಧ್ಯ. ಅದು ಎಲ್ಲಿ ಸಿಗುತ್ತೆ ಅಂದ್ರೆ ಮುಖ್ಯವಾಗಿ ದೇವರ ಮಕ್ಕಳಿಗೆ ದೇವರ ಸಮ್ಮುಖದಲ್ಲಿ ಸಿಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಚ್ಚಿನ ಸಮಯವನ್ನು ದೇವರ ಸಮ್ಮುಖದಲ್ಲಿ ಸಮಯವನ್ನು ಕಳೆಯಬೇಕು. ಸುಮಾರು ಜನಕ್ಕೆ ನಮ್ಮ ಸಭೆಯಲ್ಲಿ 7 ಗಂಟೆಗೆ ಬರ್ತಾರೆ, ಸಾಯಂಕಾಲ 3 ಗಂಟೆ 4 ಗಂಟೆವರೆಗೂ ಇರ್ತಾರೆ. ಕಾರಣ ಏನು? ದೇವರ ಸಮ್ಮುಖದಂತಹ ಆನಂದ. ಎಲ್ಲೇ ಕುತ್ಕೊಂಡು ಧ್ಯಾನ ಮಾಡಿದ್ರೆ ಅದು ರಹಸ್ಯ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಸರಿಯಾಗಿ ದೇವರನ್ನ ಅರ್ಥ ಮಾಡಿಕೊಳ್ಳುತ್ತ ಜನ ಈ ಚರ್ಚೆ ಯಾವಾಗ ಮುಚ್ಚಿಬಿಡ್ತಾರೋ, ಯಾವಾಗ ಮುಚ್ಚಿಬಿಡ್ತಾರಂತ. ಕಾರಣ ಏನಂದ್ರೆ ಅವರು ದೇವರೊಂದಿಗೆ ಸಂಬಂಧ ಇಲ್ಲ, ಈ ಲೋಕದ ಆತ್ಮ ಸೈತನ್ ಜೊತೆಗೆ ಸಂಬಂಧ ಇರೋದ್ರಿಂದ ಸಭೆಯ ಕುರಿತಾಗಿ ಆ ಒಂದು ದೇವರ ಕುರಿತಾಗಿ ಆಸೆ ಆಗಲಿ ಆನಂದ ಆಗಲಿ ಪಡ್ಕೊಳ್ಳಕ್ ಸಾಧ್ಯ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಬೆಸ್ಟ್ ಜಾಗ, ಆಸ್ವಾದನಂತ ಜಾಗ, ಶಾಂತಿ ಇರೋ ಜಾಗ, ಸಮಾಧಾನ ಇರೋ ಜಾಗ ಆತನ ಸಮ್ಮುಖದಲ್ಲಿ. ಆಮೆನ್, ಆತನ ಸನ್ನಿಧಾನದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಭಕ್ತನ ಹೇಳ್ತಾನೆ, ನಾನು ನಿನ್ನ ಸನ್ನಿಧಾನ ಬಿಟ್ಟು ಎಲ್ಲಿ ಹೋದ್ರೆ ನೀನು ಇರುತ್ತೀಯಲ್ಲಪ್ಪ, ಎಲ್ಲಿಗೆ ಹೋಗಿಲ್ಲ, ನಾವು ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೂಪರ್ ಆದ ಜಾಗ, ಸೇಫ್ಟಿಯ ಜಾಗ ಅಂದ್ರೆ ದೇವರ ಸನ್ನಿಧಾನ, ದೇವರ ಸಮ್ಮುಖ. ಆಮೆನ್. ಈ ಸನ್ನಿಧಾನ ಬಿಡೋದಿಕ್ಕಾಗಲಿ ಹೊರಗಡೆ ಬೇಗ ಹೋಗೋದಕ್ಕಾಗಲಿ ನೀವು ಆಸಕ್ತಿ ತೋರಿಸಬಾರ್ದು. ಆಚೆ ಕಡೆಂತಹ ಯವನಸ್ಥರು ಪ್ರತಿಯೊಬ್ಬರು ಒಳಗಡೆ ಕುತ್ಕೊಂಡು ಆರಾಧನೆ ಮಾಡಬೇಕು ತುಂಬಾ ಆಸೆ. ಅದಕ್ಕೆ ಆ ಚರ್ಚೆನ ಬೇಗ ಕಟ್ಟೋದಕ್ಕೆ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನನ್ನ ಸ್ವಂತ ಜಾಗನ ನನ್ನ ಮಕ್ಕಳಿಗೆ ಇಟ್ಕೊಳ್ಳದೆ ಸಭೆಗಾಗಿ ಕೊಡ್ತೀನಿ ಅಂದ್ರೆ ಅನೇಕ ಜನ ಹೊರಗಡೆಂತವರು ನಾನು ಕುತ್ಕೊಂಡು ಹಿಡಿದ ಅಷ್ಟು ಆಸಕ್ತಿಯಿಂದ ಆರಾಧನೆ ಮಾಡಕ್ಕೋ ವಾಕ್ಯ ಕೇಳಕ್ಕೆ ಆಗ್ತಾ ಇಲ್ಲ. ಆದ್ರೆ ಅಲ್ಲಿ ಕುತ್ಕೊಳ್ಳುವಾಗ ಎಲ್ಲರೂ ಸೇರಿ ಸಂತೋಷ ಪಡಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ಎಷ್ಟು ಜನ ಒಳಗಡೆ ಸಂತೋಷ ಪಡ್ತಾ ಇದ್ರು ಅಷ್ಟು ಜನ ಆ ರೀತಿಯಾಗಿ ಆಚೆ ಕಡೆ ಮಾಡಕ್ ಆಗ್ತಾ ಇಲ್ಲ, ಆಚೆ ಕಡೆ ಸಂತೋಷ ಪಡಕ್ ಆಗ್ತಾ ಇಲ್ಲ. ಅದಕ್ಕೋಸ್ಕರನೇ ಕೆಲವರು ತ್ಯಾಗ ಮಾಡಿದ್ರೇನೆ ಆ ದೇವರ ಕಾರ್ಯ ಆಗುತ್ತೆ ಸಾಧ್ಯ. ಹಲ್ಲೆಲೂಯಾ. ದುರದೃಷ್ಟ ನೋಡ್ರಿ, ಕೆಲವರು ಈ ಸಭೆಯಲ್ಲಿದ್ದವ್ರೆ ಸಭೆ ಕಟ್ಟಕ್ಕೆ ನಾನು ಕೊಡ್ತೀನಿ ಅನ್ನೋರು ಕೂಡ ದೆವ್ವ ಅವ್ರ ಮುಖಾಂತರ ನೀವು ಕೊಡಬೇಡ ಅಂತಹ ಹೇಳುವಂತ ಮಾತುಗಳಿದೆ. ಅದು ಎಲ್ಲಿಂದ ಬಂದ? ದೇವರಿಂದ ಬಂದಿದ್ದಲ್ಲ ಆ ಮಾತು, ಸೈತಾನದಿಂದ ಬಂದಿದ್ದು. ಯಾರಿಗೆ ನಷ್ಟ? ಯಾರಿಗೆ ಹೇಳಿದ್ರೆ ಅವ್ರಿಗೆ ಮಾತ್ರ ಅಲ್ಲ, ಇನ್ನೂ ಅನೇಕ ಕುಟುಂಬಗಳಿಗೆ ನಷ್ಟ ಆಗ್ತದೆ. ವಾಕ್ಯ ಆರಾಧನೆ ಇಲ್ಲದ ಹಾಗೆ ದೇವರು ಅವರನ್ನು ಕ್ಷಮಿಸಲಿ, ತೊಂದರೆ ಇಲ್ಲ. ಆದ್ರೆ ಗಮನಿಸ್ರಿ, ಮನುಷ್ಯರು ನಮಗೆ ಸಹಾಯ ಮಾಡೋದಿಲ್ಲ, ಪರಲೋಕದಿಂದ ಸಹಾಯ ಬರುತ್ತೆ. ಆಮೆನ್, ಆಮೆನ್. ನೀನು ಕೊಡುವಂತ ವ್ಯಕ್ತಿನ ಹೋಗ್ಬಿಟ್ಟು ನೀನು ಕೊಡಬೇಡ, ಅವ್ರಿಗೆ ಅಲ್ಲಿ ಬರ್ತದೆ ಇಲ್ಲಿ ಬರ್ತದೆ ಅಂತ ಹೇಳ್ಬಹುದು. ಅದೇ ಪರಲೋಕದಿಂದ ದೇವರಿಗೆ ನೀನು ಹೇಳಕ್ ಸಾಧ್ಯ ಕೊಡಬೇಡ ದೇವರು ಅಂತ? ಖಂಡಿತವಾಗ್ಲಿಲ್ಲ. ಕೊಡುವವರು ದೇವರ ಮಕ್ಕಳಾಗಿರ್ತಾರೆ. ದೇವರ ಸಭೆಗೆ ಹೋಗುವನ್ನವರು ಅಥವಾ ದೇವರ ಸನ್ನಿಧಿಯಲ್ಲಿ ಕುತ್ಕೊಳ್ಳೋನವರು ದೇವರ ಮಕ್ಕಳು. ದೇವರ ಸಭೆಗೆ ಹೋಗ್ಬೇಡ, ಸೇವೆಗೆ ಹೋಗ್ಬೇಡ, ಸೇವೆ ಮಾಡಬೇಡ ಅನ್ನೋದು ಸೈತಾನದಿಂದ ಬಂದಿದ್ದ ಹೊರತು ದೇವರಿಂದ ಬಂದ ಮಾತುಗಳಲ್ಲ. ಆಮೆನ್, ಆಮೆನ್.
Hallelujah. Praise the Lord. Praise the Lord. ಗಮನಿಸ್ತೀರಿ, ಇಂಥವರು ದೇವರ ಸಮ್ಮುಖದಲ್ಲಿ ನಿಲ್ಲಕ್ಕೆ ಸಾಧ್ಯವೇ ಇಲ್ಲ. ಕೀರ್ತನೆ 37:7 ವಾಕ್ಯ ಓದ್ರಿ. ಯೆಹೋವನ ಸನ್ನಿಧಿಯಲ್ಲಿ ಶಾಂತನಾಗಿ, ಯೆಹೋವನ ಸನ್ನಿಧಾನದಲ್ಲಿ ಶಾಂತನಾಗಿ ಆತನಿಗೋಸ್ಕರ ಕಾದಿರು. ಕುಯುಕ್ತಿಗಳನ್ನು ಆಮೆನ್. ನೆರವೇರಿಸಿಕೊಂಡು. ಆಮೆನ್. ಯಾರಿಗೋಸ್ಕರ ಕಾದಿರು? ಹಲ್ಲೆಲೂಯಾ. ಯಾರು ಇಲ್ಲಿ ಈ ಸಭೆಗೆ ಬಂದಾಗ ಯಾರಿಗೋಸ್ಕರ ಕಾಯಬೇಕು? ನಮ್ಮ ಹೆಂಡತಿ ಬರ್ತಾಳೆ, ನಮ್ಮ ಪರಿಚಯದವ್ರು ಬರ್ತಾರೆ, ನಮ್ಮ ಅಣ್ಣ ಬರ್ತಾರೆ, ನಮ್ಮ ಹುಡುಗ ಬರ್ತಾರೆ, ನಮ್ಮ ಹುಡುಗಿ ಬರ್ತಾರೆ. ಇದಕ್ಕಾಗಿ ದೇವರ ಸನ್ನಿಧಾನದಲ್ಲಿ ಕಾಯಬಾರ್ದು. ಯಾರಿಗೋಸ್ಕರ ಕಾಯಬೇಕು? ಆತನ ಪ್ರಸನ್ನತೆಗಾಗಿ, ಆತನ ಪ್ರತ್ಯಕ್ಷಕ್ಕಾಗಿ, ಆತನ ಪ್ರಕಟಣೆಗಾಗಿ ನಾವು ಕಾಯಬೇಕು. ಆಮೆನ್. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೆಕ್ಸ್ಟ್ ಅಲ್ಲಿ ಅಂತ ನೋಡ್ರಿ, ಏನಂತೇಳಿ? ಕುಯುಕ್ತಿಗಳನ್ನ ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನು ನೋಡಿ ಉರಿಗೊಳ್ಳಬೇಡ. ಕೆಲವರು ಸಭೆಯಲ್ಲಿ ಇರ್ತಾರೆ, ದೇವರ ಮಕ್ಕಳಂತಾರೆ, ಕುಯುಕ್ತಿ ಜಾಸ್ತಿ ಇರ್ತದೆ. ದೇವರಿಗೆ ಅಥವಾ ಸಭೆಗೆ ಏನು ಪ್ರಯೋಜನ ಇಲ್ಲ, ಕಾಣಿಕೆನೂ ಕೊಡಲ್ಲ, ಪ್ರಾರ್ಥನೆ ಮಾಡಲ್ಲ, ಸೇವೆನೂ ಮಾಡಲ್ಲ, ಏನೋ ಬರ್ತಾರೆ ಹೋಗ್ತಾರೆ, ಆದ್ರೆ ಚೆನ್ನಾಗಿ ಬೆಳೀತಾ ಇರ್ತಾರೆ ಅಂತ ಅಂದುಕೊಂಡಿದ್ದೇವೆ. ಅಂತವ್ರು ನೋಡಿ ಕೂಡ ನೀನು ಹೊಟ್ಟೆ ಕಿಚ್ಚು ಕೊಡಂಗಿಲ್ಲ. ನೀನು ಯಾರನ್ನು ನೋಡ್ಬೇಕು? ದೇವರೊಬ್ಬನೇ ನೋಡ್ಬೇಕು ಹೊರತು ಯಾವ ಮನುಷ್ಯನು ಕೂಡ ಕುರಿತಾಗಿ ನಾವು ತೀರ್ಪು ಮಾಡೋದಕ್ಕೋ, ನ್ಯಾಯ ತೀರ್ಪು ಮಾಡೋದಕ್ಕೋ, ಚಾಡಿ ಹೇಳೋದಕ್ಕೋ ಇಲ್ಲ ಅವಕಾಶ ಇಲ್ಲ. ನಿನಗೂ ದೇವರಿಗೆ ಮಾತ್ರ ಸಂಬಂಧವಾಗಿರ್ತದೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಇದೆಲ್ಲ ವಾಟ್ಸ್ಆಪ್ ನಲ್ಲಿ ಬೇರೆ ಬೇರೆ ಮೆಸೇಜ್ ಕೇಳಿರ್ತೇನೆ. ಒಬ್ಬ ಬಂದು ಕೇಳಿದ್ರು, ಏನ್ ಸಹ ಫಸ್ಟ್ರೇ ನಿಮ್ ಚರ್ಚಲ್ಲಿ ಯಾವಾಗ ನೋಡು ಮೊಬೈಲ್ ನೋಡ್ತಾರೆ, ಅಲ್ಲಿ ಕುತ್ಕೊಳ್ತಾರೆ, ಇಲ್ಲಿ ಮಾತಾಡ್ತಾರೆ, ದೇವ್ರ ಭಯನೇ ಇಲ್ಲ, ಹಂಗೆ ಹಿಂಗೆ, ನಾನು ಈ ಚರ್ಚ್ಗೆ ಬರಲ್ಲ, ಹಂಗೆ ಹಿಂಗೆ ಅಂತ್ಕೊಂಡು ಹೋಗ್ತೇನೆ. ಅದಕ್ಕೆ ಆ ಪಾಸ್ಟರ್ ಎಮ್ಮಾಗಿ ಹೇಳಿದ್ರು, ಒಂದ್ ಚೊಂಬಲ್ ನೀರ್ ಕೊಟ್ಬಿಟ್ಟು ಒಂದು ಡ್ರಾಪ್ ಕೂಡ ಕೆಳಗೆ ಬೀಳ್ದ ಹಾಗೆ ಒಂದು ರೌಂಡ್ ಚರ್ಚನ್ ರೌಂಡ್ ಹಾಕೊಂಬಾ ಅಂತ ಕೇಳಿದ್ರು. ಏನ್ ಮಾಡಿದ್ಲು? ಸಭೆ ಸುತ್ತ ಹಾಕೊಂಡು ನಿಧಾನವಾಗಿ ಬಂದ್ಲು, ನೀರು ಚೆಲ್ಲಿಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅಲ್ಲಿ ಮಾಮೂಲಿ ಜನಗಳು ಮಾತಾಡೋರು ಮಾತಾಡ್ತಾರೆ, ಮೊಬೈಲ್ ನೋಡೋರು ನೋಡ್ತಾ ಇರ್ತಾರೆ, ಕೇಳಿ ಮಾಡೋರು ಮಾಡ್ತಾ ಇರ್ತಾರೆ. ಈಗ ಪಾಸ್ಟರ್ ಕೇಳಿದ್ರು, ಅಮ್ಮ ಇವ್ರು ಯಾರು ಕಾಣಿಸ್ತಾರ? ಇವ್ರು ಮಾತಾಡೋದು ಕೇಳಿಸ್ಕೊಂಡ? ಇವ್ರು ಕಾಣಿಸ್ಲೂ ಇಲ್ಲ, ಕೇಳಿಸ್ಕೊಂಡು ಇಲ್ಲ. ಯಾಕೆ ಅಂದ್ರೆ ನನ್ನ ಮನಸ್ಸೆಲ್ಲ ನೀರು ಚೆಲ್ತಿದ್ದಂಗೆ ಏಕಾಗ್ರತೆ ಹಿಡ್ಕೊಂಡಿದ್ದೆ. ಆ ಕಡೆ ಚೆಲ್ಲೋಗ್ಬಿಡ್ತದೆ ಅಂತೇಳಿ ಜಾಗೃತಿ ಹಿಡ್ಕೊಂಡೆ. ನೀ ಚರ್ಚ್ಗೆ ಬರಬೇಕಾದ್ರು ಅವ್ರಂದ್ರು ಇವ್ರಂದ್ರು, ಅವ್ರು ಕೊಟ್ಟಿಲ್ಲ ಇವ್ರು ಕೊಟ್ಟಿಲ್ಲ, ಅವ್ರು ಅನ್ನೋದಕ್ಕಿಂತ ನಿನ್ನ ದೃಷ್ಟಿ ಯಾರ ಮೇಲೆ ಇರಬೇಕು? ಆಮೆನ್. 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 ಲೋಕದಲ್ಲಿ ಇರ್ತಾರಂತ ಜನ ಸಭೆಯಲ್ಲೂ ಇರ್ತಾರೆ, ಚರ್ಚ್ಗೆ ಬಂದ ತಕ್ಷಣ ಎಲ್ಲ ಎಷ್ಟೊಮ್ಮೆ ಮಕ್ಕಳು ಆಗಲ್ಲ, ಎಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಆಮೆನ್. ನಾವ್ ಇನ್ನೊಬ್ಬರ ಬಗ್ಗೆ ಜಡ್ಜ್ಮೆಂಟ್ ಮಾಡೋಕೆ ಅವಶ್ಯಕ. ಅದಕ್ಕೆ ದೇವ್ರ ವಾಕ್ಯ ಹೇಳುತ್ತೆ, ಕುಯುಕ್ತಿಗಳನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಹೊಂದುವವನನ್ನ ನೋಡಿ ಉರಿಗೊಳ್ಳಬೇಡ. ಏನ್ ಮಾಡ್ಬೇಕು? ಕೋಪವನ್ನು ಅಣಗಿಸಿ ಸನ್ನಿಧಾನದಲ್ಲಿ ಶಾಂತಳಾಗಿರು. ಆಮೆನ್. ಆಮೆನ್. ಹಲ್ಲೆಲೂಯಾ. ಸಭೆಯಲ್ಲಿ ಆರ್ಭಟ ಮಾಡಕ್ ಬಂದಿಲ್ಲ, ಕೂಗಾಡೋದಕ್ಕೆ ಕಿಚ್ಚಾಡಕ್ ಬಂದಿಲ್ಲ, ನಮ್ಮ ಬಟ್ಟೆಗಳನ್ನ ನಮ್ಮ ಐಶ್ವರ್ಯ ತೋರ್ಸಕ್ ಬಂದಿಲ್ಲ. ನಾವು ಎಷ್ಟೇ ದೊಡ್ಡವರಾಗಿ ತೆಗೆಸಲ್ಪಟ್ಟವರಿಗೆ ದೇವರ ಸಮ್ಮುಖದಲ್ಲಿ ಆತನ ಪ್ರಸನ್ನತೆಯನ್ನು ನೋಡೋದಕ್ಕೆ, ಆತನ ಮಾತುಗಳನ್ನು ಕೇಳೋದಕ್ಕೆ, ಆ ಜೀವ ಮಾರ್ಗಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದೇವೆ. ಆಮೆನ್. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಗಮನಿಸಿ, ಹಾಗಾದ್ರೆ ಯಾರು ದೇವರ ಸನ್ನಿಧಾನದಲ್ಲಿ ನಿಲ್ಲೋಕೆ ಯೋಗ್ಯರಾಗಿದ್ದಾರೆ? ಕೀರ್ತನೆಗಳು 15ನೇ ಓದ್ರಿ. ಕೀರ್ತನೆಗಳು 15ನೇ ಅಧ್ಯಾಯ 1ರಿಂದ ಓದ್ರಿ. ಯೆಹೋವನೇ, ನಿನ್ನ ಗುಡಾರದಲ್ಲಿ ಇಳುಕೊಳ್ಳೋದಕ್ಕೆ ಯೋಗ್ಯನು ಯಾರು? ನಿನ್ನ ಪರಿಶುದ್ಧ ಪರ್ವತದಲ್ಲಿ ವಾಸಿಸುವವನು ಎಂತವನಾಗಿರಬೇಕು? ಆಮೆನ್. ನಿನ್ನ ಸನ್ನಿಧಾನದಲ್ಲಿ, ನಿನ್ನ ಸಮ್ಮುಖದಲ್ಲಿ ಎಂತವನು ಇರಬೇಕಂತೇಳಿ ಹೇಳಲ್ಪಟ್ಟಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸಭೆ ಪರಲೋಕದ ನೆರಳಲ್ಲಿರುವಂತದ್ದು. ಸಭೆ ಪರಲೋಕಕ್ಕೆ ಹೋಗುವಂತ ಜನಗಳನ್ನ ಸಿದ್ಧ ಮಾಡುವಂತ ಜಾಗ.
ಇಲ್ಲಿ ಎಲ್ಲ ನೀತಿವಂತರು, ಒಳ್ಳೆಯವರು, ಚೆನ್ನಾಗಿರೋರು, ಆರೋಗ್ಯವಂತರು, ಶ್ರೀಮಂತರು ಬರ್ತಾ ಇಲ್ಲ. ಎಲ್ಲ ತರದ ಜನಗಳು ಬರ್ತಾರೆ. ಹೇಳ್ಬೇಕಂದ್ರೆ ಈ ಜಾಗ ರಿಪೇರಿ ಮಾಡುವ ಜಾಗ. ಆಮೇಲೆ ಗ್ಯಾರೇಜ್ಗೆ ಏನ್ ಹೋಗೋದು ಗಾಡಿ? ಏನಾರು ರಿಪೇರಿ ಬಂದ್ರೆ ತಾನೇ ಗ್ಯಾರೇಜ್ಗೆ ಹೋಗೋದು. ಅದೇ ರೀತಿಯಾಗಿ ಆತ್ಮದಲ್ಲಿ ರಿಪೇರಿ ಮಾಡೋದಕ್ಕೋಸ್ಕರ, ಆತ್ಮವನ್ನು ಸಿದ್ಧ ಮಾಡ್ಕೊಳ್ಳೋದಕ್ಕೆ ಒಂದೇ ಒಂದು ಜಾಗ, ಅದು ದೇವರ ಸಮ್ಮುಖ, ಅದು ಸಭೆಯಾಗಿರ್ತದೆ. ಚಪಳ ದೇವರ ಮಹಿಮೆಗಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರು ನಾನು ನೀತಿವಂತನು, ನಾನು ಒಳ್ಳೆಯವನು ಅಂತ ಬರ್ತಾ ಇಲ್ಲ. ತಪ್ಪಲ್ಲಿ, ಪಾಪದಲ್ಲಿ, ಮೋಸದಲ್ಲಿ, ಅನ್ಯಾಯದಲ್ಲಿ, ವ್ಯಭಿಚಾರದಲ್ಲಿ, ಕಳ್ಳತನ, ಈ ರೀತಿ ನಾನಾ ಪಾಪದಲ್ಲಿ ಸಿಕ್ಕಿದಂತ ಜನಗಳನ್ನ ಪರಿವರ್ತನೆ ಮಾಡಿ, ಶುದ್ಧರಾಗಿ ಮಾಡಿ, ನೀತಿವಂತರನ್ನಾಗಿ ಮಾಡಿ ಪರಲೋಕಕ್ಕೆ ಹೋಗುವಾಗ ಮಾಡೋ ಜಾಗವೇ ದೇವರ ಸನ್ನಿಧಾನ. ಆಮೆನ್. ಇದರಲ್ಲಿ ನಾವು ತೀರ್ಪು ಮಾಡೋದಕ್ಕೋ ತಪ್ಪುಗಳನ್ನು ಕಂಡುಹಿಡಿಯೋದಕ್ಕೋ ಜಾಗವಲ್ಲ. ಅವರು ರಿಪೇರಿಗೆ ಬಂದವರೆ, ನಾನು ರಿಪೇರಿಗೆ ಬಂದಿದ್ದೀನಿ. ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ರಿಪೇರಿ ಇಲ್ದವ್ರು ಎಷ್ಟು ಜನ ಇದ್ರಲ್ಲಿ? ಸಮಸ್ಯೆ ಇಲ್ಲ, ಪಾಪ ಇಲ್ಲ, ರೋಗ ಇಲ್ಲ, ತೊಂದರೆ ಇಲ್ಲ, ಕೋಪನೂ ಕೂಡ ಇಲ್ಲ, ನಾನು ಫುಲ್ ಪರ್ಫೆಕ್ಟು. ಇಲ್ಲಿ ಬಿದ್ರೆ ಯೇಸು ಬಿಟ್ರೆ ನೆಕ್ಸ್ಟ್ ನಾನೇ ಅನ್ನೋರು ಎಷ್ಟು ಜನ ಇದ್ದೀರಿ? ಆಚೆ ಕಡೆ ಯಾರನ್ನ ಸಿಗ್ತಾರ? ಒಬ್ಬರು ಇಲ್ಲ? ಹಲ್ಲೆಲೂಯಾ. ಹಾಗಾದ್ರೆ ನಾವೆಲ್ಲ ಇಲ್ಲ ಆತ್ಮದಲ್ಲಿ ರಿಪೇರಿ ಮಾಡಿಸ್ಕೊಳ್ಳಕ್ಕೆ ಬಂದಿದ್ದೀವಿ. ಆಮೆನ್, ಆಮೆನ್. ಎಲ್ಲರೂ ರಿಪೇರಿಗೆ ಬಂದ ಮೇಲೆ ಇನ್ನೊಬ್ಬರ ಮೇಲೆ ಹೇಳೋದಕ್ಕೆ ಅವಕಾಶ ಇಲ್ಲ. ದೇವ್ರು ಹೇಳ್ತಾರೆ, ನೀನು ಒಂದು ವೇಳೆ ನಿನ್ನ ಕಣ್ಣಲ್ಲಿ ಗೀಜ ತೆಗಿತೀನಿ ಬಾ ಅಂದ್ರೆ, ದೇವ್ರು ಹೇಳ್ತಾರೆ ನಿನ್ನ ಕಣ್ಣಿರೋದು ಗೀಜನ್ನ ನಾನ್ ತೆಗಿ ಅಂತ, ನೀನ್ ತಗೋಕ ಅಂತ. ಆಮೆನ್, ಆಮೆನ್, ಹಲ್ಲೆಲೂಯಾ. ನಾನು ನನ್ನ ಕುಟುಂಬ ಪರಲೋಕಕ್ಕೆ ಹೋಗ್ತೇನೆ, ಅಷ್ಟೇ ಸಂತೋಷ ನಮಗೆ, ಅಷ್ಟೇ. ಆಮೆನ್. ಸಭೆಯವ್ರನ್ನೆಲ್ಲ ನೀನ್ ಕರ್ಕೊಂಡು ಹೋಗಕ್ಕಾಗಲ್ಲ. ಸಭೆಗೆ ಬಂದವರು ವಾಕ್ಯಕ್ಕೆ ವಿಧೇಯರಾಗಿ ದೇವರ ಸಮ್ಮುಖಕ್ಕೆ ಒಪ್ಪಿಸಿಕೊಂಡು ತನ್ನ ಜೀವಿತನ ಪರಿವರ್ತನೆ ಮಾಡಿಕೊಂಡ್ರೆ ಕರ್ತನು ಫಿಲ್ಟರ್ ಮಾಡಿ ಮತ್ತೆ ಪರಲೋಕ ಕಳಿಸ್ತಾನೆ. ಆಮೇಲೆ ಈ ಚರ್ಚ್ ಬಾಗಿಲು ಒಳಗಡೆ ಬಂದವರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ದೇವರ ತಂದೆಯಾದ ದೇವರ ಚಿತ್ತಾನುಸಾರ ಯಾರು ನಡೀತಾರೋ ಅವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗ್ತಾರೆ. ಬೈಬಲ್ ಎಲ್ಲಿ ಹೇಳಿಲ್ಲ ನೀನ್ ಚರ್ಚ್ಗೆ ಹೋದವರೆಲ್ಲ ಪರಲೋಕ ರಾಜ್ಯಕ್ಕೆ ಹೋಗ್ತೀರ ಅಂತ ಹೇಳಿದ್ಯಾ? ಇಲ್ಲ. ಪರಲೋಕ ತಂದೆಯ ಚಿತ್ತಾನುಸಾರ ಯಾರು ನಡೀತಾರೋ ಅವರು ಎತ್ತಲ್ಪಡುತ್ತಾರೆ. ಆಮೆನ್, ಆಮೆನ್ ಹೇಳ್ರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇಲ್ಲಿ ಗಮನಿಸಿರಿ, ಯಾರು ಅಲ್ಲಿ ಯೋಗ್ಯತೆ ಯಾರು? ಅಲ್ಲಿ ನೋಡ್ರಿ, ಹೇಳ್ತಾ ನೋಡ್ರಿ, ಅವನು ಸಜ್ಜನನು ನೀತಿವಂತನು. ಮನಪೂರ್ವಕವಾಗಿ ಗಮನಿಸಿರಿ, ಸಜ್ಜನ ನೀತಿವಂತನು ಎಷ್ಟು ಜನ ಇದ್ದೀರಿ ಇಲ್ಲಿ? ಪರಲೋಕ ರಾಜ್ಯಕ್ಕೆ ಎಷ್ಟು ಜನ ರೆಡಿ ಇದ್ದೀರಿ ಹೋಗ್ಲಿ? ಬಟ್ ಅಲ್ಲಿ ಹೋಗೋದಕ್ಕೆ ಈ ಸಮ್ಮುಖದಲ್ಲಿ ನಾವೆಲ್ಲ ಇದ್ದೇವೆ. ಹೋಗ್ಬೇಕಂದ್ರೆ ಏನಿರ್ಬೇಕಂತಲ್ಲಿ? ಸಜ್ಜನನಾಗಿರ್ಬೇಕು, ನೀತಿವಂತನಾಗಿರ್ಬೇಕು, ಮನಪೂರ್ವಕವಾಗಿ ಸತ್ಯವಚನ ಆಡುವನು ಆಗಿರಬೇಕು. ಆಮೆನ್. ಏನಾಗಿರ್ಬೇಕು? ಸತ್ಯವಚನವನ್ನ ಆಡುವಂತವರಾಗಿರಬೇಕು. ಯಾಕಂದ್ರೆ ಪರಲೋಕದಲ್ಲಿ ಒಂದು ಕೂದಲಷ್ಟು ಸುಳ್ಳು, ಮೋಸ, ಅನ್ಯಾಯ, ವ್ಯಭಿಚಾರ, ಕೆಟ್ಟದ್ದು ಇಲ್ಲವೇ ಇಲ್ಲ. ಅದು ಪರಿಶುದ್ಧವಾದ ಸ್ಥಳ, ಅದು ಪರಿಶುದ್ಧವಾದ ಸ್ಥಳ, ಪರಿಶುದ್ಧ ದೇವರು ವಾಸ ಮಾಡೋ ಜಾಗ, ಪರಿಶುದ್ಧ ದೇವದೂತರು ಇರುವಂತ ಜಾಗ. ಅಲ್ಲಿ ಪರಿಶುದ್ಧರು ಮಾತ್ರ ಎತ್ತಲ್ಪಡಕ್ಕೆ ಸಾಧ್ಯ. ನಾವು ಹುಟ್ಟಿನಿಂದ ನಾವು ಯಾರು ಪರಿಶುದ್ಧರಲ್ಲ, ಎಲ್ಲರೂ ಪಾಪಿಗಳೇ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಕಳ್ಕೊಂಡಂತವ್ರೆ. ಆದ್ರೆ ಈ ಜಾಗದಲ್ಲಿ, ಈ ಸನ್ನಿಧಾನದಲ್ಲಿ ನಾವು ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿಳ್ಕೊಳ್ಳುವಾಗ, ಯೇಸುವನ ದೇವರಂತ ಅಂಗೀಕಾರ ಮಾಡಿಕೊಳ್ಳೋದ್ರಿಂದ ಪರಲೋಕ ರಾಜ್ಯಕ್ಕೆ ನಾವು ಪಾತ್ರರಾಗ್ತೇವೆ. ಆಮೆನ್. ಮತ್ತೆ ದೇವರ ಮಕ್ಕಳು ಮಾತಾಡಬೇಕಾದ ಮಾತೇನಂದ್ರೆ ಸತ್ಯ ವಚನಗಳೇ ಮಾತಾಡಬೇಕು. ಮನುಷ್ಯನ ಮೆಚ್ಚೋದಕ್ಕೋಸ್ಕರ ಮಾತಾಡೋ ಅವಶ್ಯಕತೆ ಇಲ್ಲ. ಅವ್ರು ಏನ್ ಅಂದ್ಕೊಂತಾರ, ಇವ್ರು ಏನ್ ಅಂದ್ಕೊಂತಾರ ಹೇಳಿ ಹೊಗಳುವಂತಹ ಮಾತುಗಳು ಬೇಕಾಗಿಲ್ಲ. ನಾವು ಮನುಷ್ಯನ ಮುಖವನ್ನು ನೋಡಿ ಮಾತಾಡಬಾರ್ದು, ದೇವರ ವಾಕ್ಯ ಅನುಸಾರವಾಗಿ ಮಾತಾಡುವಂತರಾಗಿಲ್ಲ. ನಾವು ಮನುಷ್ಯನ ಮುಖ ನೋಡೋದಕ್ಕಿಂತ ದೇವರ ಮುಖವನ್ನು ನೋಡಬೇಕು. ದೇವರು ನನ್ನ ಬಗ್ಗೆ ಏನನ್ನ ಮಾತಾಡ್ತಿದ್ದಾನೆ, ಏನನ್ನ ತಿಳ್ಕೊಂಡಿದ್ದಾನೆ, ಏನನ್ನ ಎದುರು ನೋಡ್ತಿದ್ದಾನೆ, ಅದು ಮುಖ್ಯ. ಕರ್ತನು ಹೇಳ್ತಾನೆ ನೋಡ್ರಿ, ಮನಪೂರ್ವಕವಾಗಿ ಸತ್ಯವಚನ ಆಡುವನು ಆಗಿರ್ಬೇಕು, ಆಗಿರ್ಲೇಬೇಕು. ಆದ್ರೆ ಆಗು ಬಿಟ್ರೆ ಬಿಡೋದಿಲ್ಲ. ನೆಕ್ಸ್ಟ್, ಅವನು ಚಾಡಿಯನ್ನು ಹೇಳದವನು ಯಾರಂತೆ? ಚಾಡಿ ಹೇಳಿದವನು ಪರಲೋಕ ರಾಜ್ಯಕ್ಕೆ ಹೋಗಲಾರನು. ಹಲ್ಲೆಲೂಯಾ, ಹಲ್ಲೆಲೂಯಾ ಹೇಳಿ. ಚಾಡಿ ಹೇಳುವನು
ಪರಲೋಕ ರಾಜ್ಯಕ್ಕೆ ಹೋಗಲಾರನು. ಸುಳ್ಳು ಹೇಳ್ಬಿಟ್ರ? ನೆಕ್ಸ್ಟ್ ಸುಳ್ಳಿ ಚಾಡಿ ಹೇಳಿದವನು ಅದನ್ನೇ ಹೇಳ್ತಾರೆ. ಯಾರು ಹೇಳ್ತಾರೋ ಅವ್ರು ಎಲ್ಲಿಗೆ ಹೋಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ಚಾಡಿ ಹೇಳೋನು ಎಲ್ಲಿಗೆ ಹೋಗಲ್ಲ? ಪರಲೋಕ ರಾಜ್ಯಕ್ಕೆ. ಈಗ ಜನಪ್ಪ ಕೈಗೆತ್ತೀರಿ, ಚಾಡಿ ಹೇಳೋದು ಬಿಟ್ಬಿಟ್ಟಿದ್ದೀವಿ. ಚಾಡಿ ನಮ್ಮ ಅಪ್ಪನ ಕೊಟ್ಟಿದ್ದ ವಸ್ತು, ನಮ್ಮ ಅಮ್ಮನ ಕೊಟ್ಟಂತ ಗಿಫ್ಟು. ಚಾಡಿ ಹೇಳಿಲ್ಲ ಅಂದ್ರೆ ನಿದ್ದೆ ಬರಲ್ಲ. ಚಾಡಿ ಹೇಳುವನು ಯಾರಿಗೆ ಸಂಬಂಧಪಟ್ಟವನು? ದೇವರಲ್ಲಿ ಚಾಡಿ ಇದೆಯಾ? ದೇವರ ಮಗನಲ್ಲಿ ಇರ್ತದ? ಇಲ್ಲ. ಹಾಗಾದ್ರೆ ಚಾಡಿ ಹೇಳುವನು ಪರಲೋಕ ರಾಜ್ಯಕ್ಕೆ ಹೋಗಲ್ಲ. ಇಲ್ಲಿವರೆಗೂ ಚಾಡಿ ಹೇಳ್ತಾ ಇದ್ರಿ, ಇವತ್ತು ಚಾಡಿ ಎಂಬ ಬೀಜವನ್ನು ತೆಗೆದು ಬಿಸಾಕ್ಬಿಡ್ಬೇಕು ಹೊರಗಡೆ. ದೇವರ ಸಮ್ಮುಖದಲ್ಲಿ ಶುದ್ಧೀಕರಣ ಆಗಬೇಕು. ಆಮೆನ್, ಆಮೆನ್, ಹಲ್ಲೆಲೂಯಾ. ನೆಕ್ಸ್ಟ್, ಮತ್ತೊಬ್ಬರಿಗೆ ಅನ್ಯಾಯ ಮಾಡದವನು, ಯಾರನ್ನು ನಿಂದಿಸದವನು ಆಗಿರ್ಬೇಕು. ನಿಂದಿಸೋದಂದ್ರೆ ಏನು? ನಿಂದಿಸಂದ್ರೆ ಅವನ ಬಗ್ಗೆ ನನಗೆ ಗೊತ್ತಿಲ್ಲ, ಅಯ್ಯೋ ಇವಳ ಎಂತ ಹೆಸರು ಹೇಳ್ಬಿಟ್ಟು ಕೊಂಬಿಗಳೇ ಮುಗಿಸಿ ಬಿಟ್ಟಲ್ಲ ಪಾಶ ಅಲ್ವಾ? ಏನದು? ಹೌದು, ಅವ್ರು ಹೇಳ್ತಾರೆ ನಿಜಾನೂ ಇರ್ಬೋದು, ನಿಜ ಇಲ್ದಿರ್ಬೋದು, ಬಟ್ ನನಗೆ ಸಂಬಂಧ ಪಡೆದವರು ಆಗಿರ್ಬೇಕು. ಆಮೇಲೆ ಅವ್ರು ಹೇಳ್ತಾರ ಮಾತು, ಅವ್ರ ಬಗ್ಗೆ ಜನ ಹೇಳ್ತಿರೋದು ಅದು ಇನ್ನೊಂದು ನೀನ್ ಕಣ್ಣಾರ ನೋಡೋದು ನಿಜ ಇರ್ಬೋದು, ಇಲ್ದಿರಬಹುದು, ಬಟ್ ನನಗೂ ನಿನಗೆ ಸಂಬಂಧಪಟ್ಟಿದ್ದಲ್ಲ. ಯಾಕಂದ್ರೆ ನಾನು ಆ ಭಾಗಕ್ಕೆ ಸೇರಿದವನಲ್ಲ. ದೇವರ ಸಮ್ಮುಖದಲ್ಲಿ ಇರುವಂತವು ಮುಂದೆ ಇದ್ದೆ, ಈಗ ಇಲ್ಲ. ಯಾಕಂದ್ರೆ ದೇವರ ಸಮ್ಮುಖದಲ್ಲಿ ನನ್ನ ಪಾಪಕ್ಕೆ ಶುದ್ಧಿ ಆಗಿದೆ. ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ಶುದ್ಧಿ ಮಾಡಲ್ಪಟ್ಟಿದೆ. ಆಮೇಲೆ ಹೇಳ್ರಿ ಹಲ್ಲೆಲೂಯಾ. ನೀವು ಹೇಳಬೇಕು, ನಾನು ಚಾಡಿ ಹೇಳೋದಿಲ್ಲ. ಹೇಳ್ರಿ, ನಾನು ಚಾಡಿ ಹೇಳೋದಿಲ್ಲ, ಅನ್ಯಾಯ ಮಾಡೋದಿಲ್ಲ, ಯಾರನ್ನು ನಿಂದಿಸೋದಿಲ್ಲ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರನ್ನು ಸನ್ಮಾನಿಸುವನು, ನಷ್ಟವಾದರೂ ಪ್ರಮಾಣ ತಪ್ಪದವನು ಆಗಿರಬೇಕು. ಕೆಲವು ತಿಂಗಳು ಸದ್ಯದಲ್ಲಿ ನಡಿಬೇಕಾದ್ರೆ ನಷ್ಟ ಆಗುತ್ತೆ, ಅವಮಾನ ಆಗುತ್ತೆ. ಆದ್ರೂ ಸಹ ಕ್ರಿಸ್ತನಿಗೋಗಿ ಎಲ್ಲವೂ ನಷ್ಟವೆಂದು ಎಣಿಸಿ ಕ್ರಿಸ್ತನೊಬ್ಬನೇ ನಮಗೆ ಲಾಭಕರವಾಗಿರ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಓಕೆ, ಗಮನಿಸಿರಿ. ಅವನು ಸಾಲಕ್ಕೆ ಬಡ್ಡಿ ಕೇಳದವನು, ನಿರಪರಾಧಿಯ ಕೇಡಿಗಾಗಿ ಲಂಚ ತೆಗೆದುಕೊಳ್ಳದವನು ಆಗಿರಬೇಕು. ದೇವರ ಸಮ್ಮುಖದಲ್ಲಿ ನಿಲ್ಲುವಂತವರು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡುವಂತಹ ಗುಣಲಕ್ಷಣಗಳಿದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಮತ್ತೊಂದು ಸಾರಿ ಇನ್ನೊಂದು ವಾಕ್ಯನ ಓದೋಣ. ಕೀರ್ತನೆಗಳು 139 ವಾಕ್ಯ. ನಿನ್ನ ಆತ್ಮಕ್ಕೆ ತಪ್ಪಿಸ್ಕೊಂಡು ನಾನು ಎಲ್ಲಿಗೆ ಹೋಗ್ಲಿ? ಯಾಕೆ ಹೋಗ್ಬೇಕು? ಕಾರಣ ಏನು? ದೇವರ ಸಮ್ಮುಖವನ್ನು ಬಿಡುವುದಕ್ಕೆ ಕಾರಣ ಏನು? ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಹೋಗಲಿ? ತೆಲುಗಲ್ಲಿ ನಿನ್ನ ಸನ್ನಿಧಿಯನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ? ಹಲ್ಲೆಲೂಯಾ. ಇಂಗ್ಲಿಷ್ ಇದೆಯಾ? ಇಂಗ್ಲಿಷ್, ತಮಿಳು ಇಲ್ಲ. ಓಕೆ, ಗಮನಿಸ್ರಿ. ನಾನು ನಿನ್ನ ಸನ್ನಿಧಾನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಪ್ಪ ಅಂತ ಕೇಳ್ತಾರೆ. ಆಮೆನ್, ಆಮೆನ್. ಬಿಡಬೇಕಾದ್ರೂ ಕಾರಣ ಏನು? ಯಾಕೆ ದೇವರ ಸಮ್ಮುಖ, ದೇವರ ಸಭೆಯನ್ನು ಬಿಡಬೇಕು, ದೇವರ ಸನ್ನಿಧಾನ ಬಿಡಬೇಕಂತ ಕಾರಣ ಏನು? ಯಾಕಂದ್ರೆ ಇದು ತುಂಬಾ ಒಳ್ಳೆ ಜಾಗ, ಉತ್ತಮ ಜಾಗ, ಸೇಫ್ಟಿ ಆಗಿರುವಂತ ಜಾಗ. ಆದ್ರೆ ಕೆಲವರು ಸಭೆಯನ್ನು ಬಿಟ್ಟು ಹೋಗ್ತಾರೆ. ಕಾರಣ ಏನು? ದೇವರ ಸಮ್ಮುಖವನ್ನು ಬಿಟ್ಟು ಹೋಗ್ತಾರೆ. ಕಾರಣ ಏನು? ಅಲ್ಲಿ ನೋಡುವಾಗ ಆದಿಕಾಂಡ 4ನೇ ಅಧ್ಯಾಯದಲ್ಲಿ ಓದುವಾಗ ನಮ್ಗೆ ಸಿಗುತ್ತದೆ. ಅಲ್ಲಿ ಕಾಯಿನು ಮತ್ತೆ ಹೇಬೇಲನು, ಆದಾಮನ ಮಕ್ಕಳು, ಇವರಿಬ್ಬರು ಕಾಣಿಕೆಗಳ ಸಮರ್ಪಿಸ್ತಾರೆ. ಕಾಯಿನ ಕಾಣಿಕೆಯನ್ನ ತಿರಸ್ಕಾರ ಆಗುತ್ತೆ, ಹೇಬೇಲನ ಕಾಣಿಕೆ ಅಂಗೀಕಾರ ಆಗ್ತದೆ. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಯಾರ ಕಾಣಿಕೆ ಅಂಗೀಕಾರ? ಹೇಬೇಲನ ಕಾಣಿಕೆ ಅಂಗೀಕಾರ ಆಗುತ್ತೆ, ಕಾಯಿನ ಕಾಣಿಕೆ ತಿರಸ್ಕಾರ ಆಗುತ್ತೆ. ಇವನು ತಿರಸ್ಕಾರ ಆಗಿದ್ದಕ್ಕೆ ಪಶ್ಚಾತ್ತಾಪಪಟ್ಟು
ಸರಿಯಾಗಿ ದೇವರಿಗೆ ಸಮರ್ಪಿಸಬೇಕಾಗಿತ್ತು. ಆದ್ರೆ ದೇವರ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ಅವನ ತಮ್ಮನ ಮೇಲೆ ಕೋಪ ಮಾಡ್ಕೊಂಡ. ಆಮೆನ್. ಈ ಸಭೆಯಲ್ಲಿ ಸಹ ಸುಮಾರು ಜನ ಕಾಣಿಕೆ ಕೊಡಲ್ಲ. ಈ ಸಭೆಯಲ್ಲಿ ಅಂತಲ್ಲ, ಆದಿ ಸಭೆಯಿಂದ ಇಲ್ಲರಿಗೂ ಕೆಲವು ಟೀಮ್ ಸೈತಾನು ತಾನೇ ತನ್ನದೊಂದು ಟೀಮ್ ಮಾಡಿಕೊಂಡು ಏನೇ ಬಂದ್ರು ಎಷ್ಟೇ ಬಂದ್ರು ದೇವರು ಕೊಡದ ಹಾಗೆ ಅವತ್ತಿನ ಮಾಡ್ಕೊಂಡ್ ಬರ್ತಾನೆ, ಎಲ್ಲ ಸಭೆಯಲ್ಲಿ ಇರ್ತಾನೆ. ಆದ್ರೆ ಈ ಕೊಡದಿದ್ದವರು ಕೊಡವರು ನೋಡಿ ಹೊಟ್ಟೆ ಬೀಳ್ಕೊಂತಾರೆ. ಓ ಇದ್ದೇ ದೊಡ್ಡದಾಗಿ ಕೊಟ್ಟಂಗೆ ಕಾಣಿಕೆ ಅಂತೇಳಿ ಅವರಲ್ಲಿ ಸಹ ಹೊಟ್ಟೆ ಉರಿತಾ ಇರ್ತದೆ. ಯಾಕಂದ್ರೆ ಹೊಟ್ಟೆ ಉರಿತಾ ಇರೋದು ಅವನಿಗಲ್ಲ, ಅವನಲ್ಲಿರುವಂತ ದುರಾತ್ಮ ಸೈತಾನನಿಗೆ. ಯಾಕಂದ್ರೆ ನಾನು ಇವನನ್ನು ಕೊಡದಾಗೆ ಮಾಡಿದ್ದೇನೆ, ಒಂದಷ್ಟು ಜನ ಕಾಣಿಕೆ ಕೊಡದಾಗೆ ಮಾಡ್ತಿದ್ದೇನೆ, ಇದರಿಂದ ಸಭೆ ಬೆಳೀತಾ ಇಲ್ಲ, ಸೇವೆಗೆ ಹೋಗ್ತಾ ಇಲ್ಲ, ಸೇವಕರ ಕೊರತೆ ಇರಬಹುದು. ಯಾಕಂದ್ರೆ ಹಣ ಇದ್ದಿರ್ತಾನೆ ಸೇವೆಗೆ ಹೋಗೋಕ್ಕಾಗೋದು, ಹಣ ಇದ್ದಿರ್ತಾನೆ ನಿಮ್ಮೂರಿಗೆ ಪೆಟ್ರೋಲ್ ಹಾಕೊಂಡ್ ಬರೋದು, ಹಣ ಇದ್ದಿರ್ತಾನೆ ಫಾಸ್ಟ್ ಊಟ ಮಾಡೋದು, ಹಣ ಇದ್ದಿರ್ತಾನೆ ಮೀಟಿಂಗ್ ಮಾಡೋದು, ಹಣ ಇದ್ದಿರ್ತಾನೆ ಚರ್ಚ್ ಕಟ್ಟೋದು. ಹಣನೇ ಕೊಡದಿರ ಇದು ಮಾಡ್ಬಿಟ್ರೆ ದೇವರ ರಾಜ್ಯ ನಿಂತೋಗ್ಬಿಡುತ್ತಲ್ಲ ಅಂತೇಳಿ ಈ ಕೊಡದಿರುವಂತಹ ಜನಗಳನ್ನ ಇಟ್ಕೊಂಡು ಕೊಡವ್ರನ್ನ ನೋಡಿ ಹೊಟ್ಟೆ ಕಿಚ್ಚಿಬಿಡುವಾಗ ಮಾಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊನ್ನೆ ಶುಕ್ರವಾರ ಕೂಡ ನಾನು ಹೇಳಿದೆ ಉಪವಾಸ ಕೂಟದಲ್ಲಿ. ಕೆಲವರಿಗೆ ಏನಂದ್ರೆ ಈ ಪಾಸ್ಟರ್ ಮಕ್ಕಳು ಯಾರಾದ್ರೂ ಮಾಡಿ ಹೊಟ್ಟೆಗಿಲ್ದು ಊಟಕ್ಕಿಲ್ಲ ಅಂತ ಅಳೋದು ನಾನು ನೋಡ್ಬೇಕಂತ ಆಸೆ ಪಡ್ತಾರೆ. ನಮ್ಮ ಸಭೆಯಲ್ಲಿ ಏನದು ಈ ಪಾಸ್ಟರ್ ಮಕ್ಕಳು ಹೊಟ್ಟೆಗಿಲ್ದ್ರ ಅಳೋದು ನಾನು ನೋಡ್ಬೇಕೆ ಅಂತ ಅನ್ಸುತ್ತೆ. ಅದಕ್ಕೆ ನಾನು ಅವ್ರಿಗೊಂದು ಕಿವಿ ಮಾತು ಹೇಳ್ತೀನಿ. ನೀನು ಈ ಚರ್ಚೆಗೆ ಬರೋಕ್ಕಿಂತ ಮುಂಚೆ ನಮ್ಮ ಮನೇಲಿ ಪ್ರೇಯರ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಬರೀ 3 ಜನ. ಅವತ್ತು ತಿನ್ನೋ ಊಟನೂ ಕೊರತೆ ಇರಲಿಲ್ಲ. ಇವತ್ತಿಷ್ಟು ಜನ ಬಂದ್ರು ಊಟಕ್ಕೆ ಕೊರತೆ ಇಲ್ಲ. 3 ಜನ ಆಗಿದ್ದಂತ ದೇವರು ಇವಾಗ 100 ಜನ ಮಧ್ಯೆಲ್ಲ ನನ್ನ ದೇವರನ್ನು ಕಾಪಾಡ್ತಾ ಇದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಆಮೆನ್, ಹಲ್ಲೆಲೂಯಾ. ಗಮನಿಸಿರಿ, ಇಲ್ಲಿ ಯಾವಾಗ ಕಾಣಿಕೆ ಅಂಗೀಕಾರ ಆಗ್ಲಿಲ್ವೋ ದೇವರ ಸಮ್ಮುಖದಿಂದ ಹೊರಗಡೆ ಹೋಗೋದಕ್ಕೆ ಒಂದು ತಯಾರಾಗ್ಬಿಟ್ಟ. ಹಲ್ಲೆಲೂಯಾ. ಯಾವಾಗ ಗಾಣಿಕೆ ಅಂಗೀಕಾರ ಆಗೋದಿಲ್ವೋ ನೀವು ಸೇವೆಯಲ್ಲಾಗ್ಲಿ ಸಭೆಯಲ್ಲಾಗ್ಲಿ ಫಲ ಕೊಡಕ್ಕಾಗಲ್ಲ. ಇದ್ದಂಗೆ ಇರ್ತೀರಿ ಬಟ್ ಇರಲ್ಲ. ಚರ್ಚಿಗೆ ಬಂದಂಗೆ ಇರ್ತೀರಿ, ಅದೇ ಪ್ರಯೋಜನ ಇಲ್ಲ. ಈ ರೀತಿಯಾಗಿ ಜೀವನ ಇರುತ್ತೆ. ಆದ್ರೆ ಗಮನಿಸ್ರಿ, 14ನೇ ವಾಕ್ಯ ಓದಿ. ನೀನು ಇವತ್ತು ನನ್ನನ್ನು ಸ್ವದೇಶದಿಂದ ಹೊರಡಿಸುತ್ತೀಯಲ್ಲ, ನಿನ್ನ ಸಾನ್ನಿಧ್ಯವು ತಪ್ಪಿತು, ನಿನ್ನ ಸಾನ್ನಿಧ್ಯವು ತಪ್ಪಿತು. ನಾನು ಲೋಕದಲ್ಲಿ ಅಲಿಯುವವನು ದೇಶ ಭ್ರಷ್ಟನು ಆಗಬೇಕಾಯಿತು. ಏನಾಯ್ತು? ದೇವರ ಸಮ್ಮುಖವನ್ನು ಯಾಕೆ ಬಿಡ್ತಾರೆ, ಸನ್ನಿಧಾನ ಯಾಕೆ ಬಿಡ್ತಾರೆ ಅಂದ್ರೆ ಅವರ ತರ ಸಭೆ ಇರ್ಬೇಕು ಅಂತ ಇಷ್ಟಪಡ್ತಾರೆ. ಸುಮಾರು ಜನ ಚರ್ಚ್ ಹಾಕ್ಬಿಡ್ತಾರೆ, ನಾವು ಅಲ್ಲಿಗೆ ಹೋಗ್ತೀವಿ, ಈ ಚರ್ಚ್ಗೆ ಹೋಗ್ತೀವಿ, ಅಲ್ಲಿ ಚರ್ಚ್ಗೆ ಹೋಗ್ತೀವಿ ಅಂದ್ರೆ ಕಾರಣ ಏನಂದ್ರೆ ಭ್ರಷ್ಟತನ ಇರೋದ್ರಿಂದ. ನೀವು ತಾಯಿ ಸಭೆಯಲ್ಲೇ ಇರಬೇಕು. ನಿಮ್ಮನ್ನು ಎಲ್ಲಿ ಬೀಜವಾಗಿ ದೇವರು ಇಟ್ಟಿದ್ದಾನೆ ಅಲ್ಲೇ ಇರಬೇಕು. ನಾವು ಆ ಚರ್ಚ್ಗೆ ಹೋಗ್ತೀವಿ, ಈ ಚರ್ಚ್ಗೆ ಹೋಗ್ತೀವಿ, ಆ ಪಾಸ್ಟ್ ಗೊತ್ತು, ಈ ಪಾಸ್ಟ್ ಗೊತ್ತಿರಬಹುದು, ಹೋಗೋ ಅನುಮತಿ ಇಲ್ಲ. ನಿಮ್ಮ ತಾಯಿ ಸಭೆಯಲ್ಲಿ ನೀವು ಇರಬೇಕು. ಆಮೆನ್, ಆಮೆನ್. ನೆಲೆಸಿರಬೇಕು, ಅಲ್ಲೇ ನಿಂತು ಫಲ ಕೊಡಬೇಕು, ಫಲಿಸಬೇಕು, ಆಶೀರ್ವಾದ ಹೊಂದ್ಕೋಬೇಕು. ಆಮೆನ್. ಗಿಡವನ್ನ ಕಿತ್ತಿ ಎಕ್ಕಿದ್ರೆ ಏನಾಗುತ್ತೆ? ಒಂದು ಗಿಡ ಊತಿರ್ತೀರಾ, ಇನ್ನು 3 ದಿವಸ ಬಿಟ್ಟು ಮತ್ತೆ ಕಿತ್ಬಿಟ್ಟು ಬೇರೆ ಕಡೆ ಉಳ್ತೀರಾ, ಮತ್ತೆ ಇನ್ನೊಂದು ಜಾಗದಲ್ಲಿ ಉಳ್ತೀರಾ, ಏನಾಗುತ್ತಾ ಗಿಡ? ಒಣಗೋಗುತ್ತೆ. ಆಮೇಲೆ ಗಿಡ ಒಣಗೋಗುತ್ತೆ. ಈ ದೇವರ ಸಮ್ಮುಖದಲ್ಲಿ ಯಾರು ಇರೋದಿಲ್ಲ, ಯಾಕೆ ಸಭೆಗಳು ಬಿಟ್ಟು ಹೋಗ್ತಾರೆ ಅಂದ್ರೆ ಅವರು ಅಲೆಮಾರಿಗಳ ಸ್ಪಿರಿಟ್. ಅದು ಸೈತಾನದಿಂದ ಬಂದಂತ ಪ್ರೇರೇಪಣೆ ಸ್ಪಿರಿಟ್. ಯಾಕಂದ್ರೆ ಆ ಸಭೆ ನನ್ನಿಷ್ಟ ಪ್ರಕಾರ ಇರಬೇಕು ಅಂತ ಎದುರು ನೋಡ್ತಾರೆ. ಆ ಸಭೆ ಅವರಿಷ್ಟ ಪ್ರಕಾರ ಇರೋದಿಲ್ಲ, ಅವಾಗ ನಾನು ಬೇರೆ ಸಭೆಗೆ ಹೋಗ್ತೀನಿ ಅಥವಾ ಬೇರೆ ಸಭೆ ಕಟ್ತೀನಿ ಅಂತೇಳಿ ಸ್ವಂತ ಶಕ್ತಿಯಿಂದ, ಸ್ವಂತ ನಾಲೆಡ್ಜಿಂದ ಕಟ್ಟುವಂತಹ ಪ್ರೇರೇಪಣೆಗೆ ಹೋಗ್ತಾರೆ. ಹಲ್ಲೆಲೂಯಾ. ಇಲ್ಲಿರುವಂತವ್ರು ಗಮನಿಸಿರಿ, ಈ ಚರ್ಚ್ ನಾನು ಹೇಳ್ದಂಗೆ ನಡಿಬೇಕು ಅಥವಾ ನನ್ನಿಷ್ಟ ಪ್ರಕಾರ ನಡಿಬೇಕು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಯಾರಿಷ್ಟ ಪ್ರಕಾರ ಈ ಸಭೆ ನಡೆಯಲ್ಲ, ಬೈಬಲ್ ಹೇಳೋ ಪ್ರಕಾರ ನಡೆಯುತ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಅವನು ಹೇಳ್ತಾನೆ, ಕಾಯಿನ್ ಹೇಳ್ತಾನೆ, ನಿನ್ನ ಸಾನ್ನಿಧ್ಯವನ್ನ ತಪ್ಪಿದಪ್ಪ, ಚರ್ಚ್ ಕೊಡೋದು ತಪ್ಪಾಯ್ತು, ನೀನ್ ಚರ್ಚ್ ಕೊಡೋದು ತಪ್ಪೋಯ್ತು. ನನಗೆ ನನ್ನ ಇಷ್ಟ, ಎಲ್ಲಿ ಬೇಕಾದ್ರೆ ಓಡಾಡ್ತೀನಿ, ಏನು ಬೇಕಾದ್ರೂ ತಿಂತೀನಿ, ಕುಡಿತೀನಿ, ನಾನು ಯಾರು ಕೇಳೋರು
ಇಲ್ಲ. ಅಲೆಮಾರಿಗಳು ಇಲ್ಲಿಂದ ಆ ಚರ್ಚು, ಆ ಚರ್ಚಿಂದ ಈ ಚರ್ಚು, ಈ ಚರ್ಚಲ್ಲಿ ಹೊಸ ಪಾಸ್ಟ್ರು, ಆ ಚರ್ಚಲ್ಲಿ ಹೊಸ, ಅದೇ ಹಳೆಯ ಪಾಸ್ಟ್ರೆ, ಆ ಚರ್ಚ್ಗೂ ಹೊಸಬರು ಅಷ್ಟೇ. ಆಮೇಲೆ ಇಲ್ಲಿ ಪಾಸ್ಟಲ್ಲಿ ಹೊಸದೇನಿಲ್ಲ. ಹಲ್ಲೆಲೂಯಾ. ಸತ್ಯ ತಿಳ್ಕೋಬೇಕಾದಷ್ಟೇ. ನೀನು ಬೀದಿ ಬೀದಿ, ಸಭೆ ಸಭೆ, ಊರು ಊರು ನೀನು ಹೋಗ್ತಾ ಇದೀಯ ಅಂದ್ರೆ ಕಾರಣ ಭ್ರಷ್ಟಾತ್ಮ. ಇದೇನಿದು? ಭ್ರಷ್ಟಾತ್ಮ. ದೇವರ ಸಮ್ಮುಖದಲ್ಲಿ ನಿಲ್ಲಕ್ಕಾಗದಿರಂತ ಆತ್ಮ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅಷ್ಟು ಮಾತ್ರ ಅಲ್ಲ, ಇವರ ಕೈ ಕೆಲಸಗಳು ಯಾವುದು ಸಕ್ಸಸ್ ಆಗಲ್ಲ. 12ನೇ ವಾಕ್ಯದಲ್ಲಿ ಹೋದ್ರಿ, ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರು, ನೀನು ಭೂಮಿಯನ್ನು ವ್ಯವಸಾಯ ಮಾಡಿದ್ರು ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಯಾರು ಹೇಳಿದ್ದು? ಯೇಸಪ್ಪನ ಹೇಳಿದ್ದು. ದೇವರ ಸಮ್ಮುಖವನ್ನು ತಪ್ಪಿಸ್ಕೊಂಡು ಹೋಗುವಂತ ವ್ಯಕ್ತಿಗೆ ನೀನು ಏನು ಬಿತ್ತಿದ್ರು ಸಿಗೋದಿಲ್ಲ. ನಾನು ತೋಟ ಮಾಡೋರ್ನೆಲ್ಲ ಕೇಳ್ತೀನಿ, ಏನಾಕಿದ್ರು ತೋಟಕ್ಕೆ, ಮತ್ತೆ ಹೆಂಗಿದೆ ಅಂತ ಕೇಳ್ತೀನಿ. ಅವರೇನಾದ್ರೂ ತುಂಬಾ ಚೆನ್ನಾಗಿ ಬೆಳೆ ಬೆಳೆದಿದೆ ಅಥವಾ ಒಳ್ಳೆ ನನಗೆ ಸದ್ಯ ಆಶ್ಚರ್ಯಕರವಾಗಿತ್ತು ಅಂದಾಗ ನಾನು ಅವತ್ತು ಯಾರು ಹೇಳಿರ್ತಾರೋ ಅವ್ರ ವಿಚಾರವಾಗಿ ನಾನು ಸ್ತೋತ್ರ ಮಾಡ್ತೀನಿ. ದೇವರೇ, ಅವ್ರ ಬೆಳೆಯನ್ನು ಆಶ್ರದ ಮಾಡಿದ್ದಕ್ಕಾಗಿ ಸ್ತೋತ್ರ, ಅವ್ರನ್ನ ಆಶ್ರದ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳ್ತೀನಿ. ಕೆಲವರು ಚೆನ್ನಾಗಿದ್ರು ಸಹ ಇಲ್ಲ ಇಲ್ಲ ಹಂಗೆ ಹಿಂಗೆ ಇಲ್ಲ ಪಾಸ್ಟ್ ಇಲ್ಲ ಹೊಟ್ಟೆ ಕೆಜಿ ಬಿದ್ದು, ನನಗೆ ಹೊಟ್ಟೆ ಕೆಜಿ ಬಿದ್ದರೆ ನಾನು ಮೈಕ್ ಇಟ್ಕೊಂಡು ಆರಾಧನೆ ಮಾಡಕ್ಕೋ ವಾಕ್ಯ ಹೇಳೋಕೆ ಸಾಧ್ಯವೇ ಇಲ್ಲ. ಆಮೆನ್, ಆಮೆನ್, ಹಲ್ಲೆಲೂಯಾ. ನಿನ್ನ ಆಶೀರ್ವಾದ ಮಾಡಕ್ ಮತ್ತೆ ದೇವರು ನಿನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ. ಮಾಡಿದ್ದನ್ನ ಗುರುತು ಅದು ಅಭಿವೃದ್ಧಿದ ಸಂಕೇತವಾಗಿರ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅಲ್ಲಿ ನೋಡ್ರಲ್ಲಿ 12ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನು ಭೂಮಿಯನ್ನು ವ್ಯವಸಾಯ ಮಾಡಿದರು ಇದು ಇನ್ನು ಮುಂದೆ ನಿನಗೆ ಫಲಿಸುವುದಿಲ್ಲ. ಇನ್ನು ಮುಂದೆ ನಿನಗೆ ಫಲಿಸೋದಿಲ್ಲ. ನೀನು ಭೂಲೋಕದಲ್ಲಿ ಅಲಿಯುವವನು, ನೀನು ಭೂಲೋಕದಲ್ಲಿ ಅಲಿಯುವನು, ದೇಶ ಭ್ರಷ್ಟನೂ ಆಗಿರ್ತೀಯ. ಯಾವಾಗ ದೇವರ ಸಮ್ಮುಖದಲ್ಲಿ ದೇವರ ಹಣ ಅಂಗೀಕಾರ ಆಗಲಿಲ್ವೋ ಪಶ್ಚಾತ್ತಾಪಟ್ಟು ದೇವರಿಗೆ ತಿಳ್ಕೋಬೇಕಾಯ್ತು. ಆದ್ರೆ ಅವನು ಅದು ಮಾಡ್ಕೊಂಡಿಲ್ಲ. ದ್ವೇಷ ಮಾಡೋ ಸ್ಟಾರ್ಟ್ ಮಾಡ್ದ, ಕೊಲೆ ಮಾಡಿದ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಯಾರ ಕಾಣಿಕೆಗಳು ಅಂಗೀಕಾರ ಆಗಿಲ್ವೋ ಅವರ ಮನೆ ಬಾಗಿಲಲ್ಲಿ ಏನು ಕಾದಿರ್ತದೆ ಗೊತ್ತಾ? ಪಾಪವೂ ಕಾದಿರ್ತದೆ. ಏನು ಕಾದಿರ್ತದೆ? 7ನೇ ವಾಕ್ಯ ಓದ್ರಿ, 4:7. ಒಳ್ಳೆ ಕೆಲಸ ಮಾಡಿದ್ರೆ ತಲೆ ಎತ್ತಲ್ಪಡುವುದಲ್ಲವೇ ಅಲ್ವಾ? ಕೋಪ ಯಾಕೆ ಬರ್ತದೆ? ಅಲ್ಲದಿದ್ದರೆ ನಿನ್ನ ಕೆಲಸ ಸರಿ ಇಲ್ಲ, ನಿನ್ನ ಗುಣ ಸರಿ ಇಲ್ಲ, ಅದಕ್ಕೆ ಕೋಪ ಬರ್ತಾ ಇರೋದು. ಆದ್ರೆ ದೇವ್ರ ವಾಕ್ಯ ಹೇಳ್ತಾರೆ, ನೀನು ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಡ್ತದೆ. ಅಲ್ಲದಿದ್ರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ನಿನ್ನ ಬಾಗಿಲಲ್ಲಿ ಹೊಂಚಿಕೊಂಡಿದೆ. ನೀನು ಮಾಡುವಂತಹ ಪಾಪಗಳು, ನಿನ್ನ ಕಾಣಿಕೆಯಂತಹ ಶಾಪಗಳು ನಿನ್ನ ಮನೆಯ ಬಾಗಿಲಲ್ಲಿ ಕಾವಲು ಕಾಯ್ತಾ ಇರ್ತದೆ. ಅದೇ ನೀನು ಒಳ್ಳೇದ್ ಮಾಡಿದ್ರೆ ನಿನ್ನ ಮನೆ ಬಾಗಿಲಲ್ಲಿ ಪಾಪ ಕಾಯ್ತಾ ಇರಲ್ಲ, ನೀತಿ ಕಾಯ್ತಾ ಇರ್ತಾ ಇತ್ತು, ಆಶೀರ್ವಾದ ಕಾಯ್ತಾ ಇರ್ತಾ ಇತ್ತು, ಶುಭವ ಕಾಯ್ತಾ ಇತ್ತು. ಆಮೆನ್, ಆಮೆನ್. ನೀನು ದೇವರ ಹಣವನ್ನ ದೇವರಿಗೆ ಕೊಡದೆ ನೀನೇ ತಿನ್ನೋದ್ರಿಂದ ನಿನ್ನ ಮನೆಗೆ ಏನು ಬಂತು? ಶಾಪ ಬಂತು. ನಿನ್ನ ಮನೆಯಲ್ಲಿರುವಂತವರೆಲ್ಲರೂ ಶಾಪದಲ್ಲೇ ಜೀವಿಸಬೇಕು. ಕಷ್ಟಪಡ್ತೀರಿ, ಏನೋ ಮಾಡ್ತೀರಿ ಅಷ್ಟೇ. ಒಂದು ವೇಳೆ ಹೆಚ್ಚಾಗಿ ಹಣನೋ ಇನ್ನೊಂದು ಕುಡಿಬಹುದು, ಆದ್ರೆ ನಿಜವಾದಂತಹ ಆಶೀರ್ವಾದಕ್ಕೆ ಪಾತ್ರ ಆಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಾನು ಒಂದು 15-20 ದಿವಸದ ಕಡೆ ಒಂದು ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ, ದೇವರೇ, ಈ ಕುಟುಂಬ ದೇವರ ಕಾಣಿಕೆಯಲ್ಲಿ ಇಷ್ಟು ಭಯಭಕ್ತಿಯಿಂದ ಸಲ್ಲಿಸ್ತವರಲ್ಲ, ಇವ್ರಿಗೆ ಏನು ಪ್ರತಿಫಲ ಅಂದಾಗ ಜಸ್ಟ್ ವಾಕಿಂಗ್ ಮಾಡ್ಕೊಂಡು ಮಾಮೂಲಿ ಪ್ರೇಯರ್ ಮಾಡ್ತೀರಿ, ಒಬ್ಬನೇ ಪ್ರೇಯರ್ ವಾಕಿಂಗ್ ವರ್ಧಾಪನ ಕಡೆ ಪ್ರಾರ್ಥನೆ ವಾಕಿಂಗ್ ಮಾಡ್ತಿರ್ಬೇಕಾದ್ರೆ ಈ ಕುಟುಂಬ ಈ ರೀತಿ ಕೊಡೋದ್ರಿಂದ ಇವ್ರಿಗೆ ಏನು ಬೆನಿಫಿಟ್ ಅಂದಾಗ ಅವ್ರು ಹೇಳಿದ ಒಂದು ಶಬ್ದ ಕಿವಿಲಿ ಮಾತಾಡಿದ್ರಂತ, ನಿಜವಾದ ಶಬ್ದ. ನಾನು ಸುಳ್ಳು ಹೇಳ್ತಿಲ್ಲ, ದೇವರ ಸಮ್ಮುಖದಲ್ಲಿ ಅವ್ರ ಮಿಸ್ಟೇಕು ಹೇಳ್ತಾ ಇಲ್ಲ. ಅವರ ಮಕ್ಕಳ ಜೀವಿತ ಉನ್ನತದಲ್ಲಿ ಇಡ್ತೀನಿ ಅಂತ. ಇದು ಸತ್ಯ. ಆಮೆನ್, ಹಲ್ಲೆಲೂಯಾ. ಅವ್ರ ಮಕ್ಕಳ ಜೀವಿತವನ್ನ ಟಾಪ್ ಲೆವೆಲ್ ಇಡ್ತೀನಿ. ಅವ್ರ ಬಂಧುಗಳ ಮಧ್ಯದಲ್ಲಿ, ಅವ್ರ ಊರಿನ ಮಧ್ಯದಲ್ಲಿ, ಎಲ್ಲ ಸಭೆಯ ಮಧ್ಯದಲ್ಲಿ ಅವರ ಮಕ್ಕಳನ್ನ ಟಾಪ್ ಲೆವೆಲ್ ಅಲ್ಲಿ ಇಡ್ತೀನಿ ಅಂತ ಹೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಂತ ಅದ್ಭುತವಾದಂತಹ ಆಶೀರ್ವಾದ ನೋಡಿ. ದೇವರ ಸಮ್ಮುಖದಲ್ಲಿ ಸಮಯ ಕಳೆಯೋದಾಗಲಿ, ದೇವರ ಸನ್ನಿಧಾನ ಕೊಡೋದಾಗಲಿ, ದೇವರ ಸನ್ನಿಧಾನ ಕಟ್ಟೋದಾಗಲಿ ವ್ಯರ್ಥ ಆಗೋದೇ ಇಲ್ಲ, ವ್ಯರ್ಥ ಆಗೋದೇ ಇಲ್ಲ.
ಅದು ಆಶೀರ್ವಾದಕರವಾಗಿರುತ್ತದೆ. ನಿನ್ನ ಮನೆ ಬಾಗಿಲಲ್ಲಿ ನೀನು ಯೋಚನೆ ಮಾಡು, ಅದು ಶಾಪ ಇದೆಯಾ ಅದು ಆಶೀರ್ವಾದ ಇದೆಯಾ? ಆಮೇಲೆ ಬೇರೆ ಬಂದು ಯಾರು ಕಣಿಗಳ ಅವಶ್ಯಕತೆ ಇಲ್ಲ, ಶಾಸ್ತ್ರದ ಅವಶ್ಯಕತೆ ಇಲ್ಲ. ನೀನು ನಡ್ಕೊಳ್ಳುವ ರೀತಿಯೇ ನಿನ್ನ ಕುಟುಂಬದಲ್ಲಿ ಏನ್ ನಿಂತಿದೆ ಅಂತ ನೋಡಬಹುದು. ಆಮೇನ್ ಆಮೇನ್ ಹಲ್ಲೆಲೂಯ ಹಲ್ಲೆಲೂಯ. ತಾಯಿ ಇವತ್ತು ಕಲ್ಲಿನ ಅಜ್ಜಿ ಬರ್ತಾರೆ ಕೋಲಿಟ್ಕೊಂಡು, ಸರಿ ಕಣ್ಣು ಕಾಣಿಸ್ದೆ, ತುಂಬಾ ವಯಸ್ಸಾದ ನಡ್ಕೊಂಡಿದ್ದಾನೆ. ಮನೇಲಿದ್ರೆ 1 kg ಈ ಅವರೆಕಾಳು ಎತ್ಕೊಂಡು ನನಗೆ ನೋಡೋಕೆ ತುಂಬಾ ನೋವಾಯ್ತು. ಈ ಅಜ್ಜಿ ಬೇಯಿಸ್ಕೊಂಡು ತಿಂದ್ರೆ ಚೆನ್ನಾಗಿತ್ತು, ಆದ್ರೆ ತಿನ್ನಕ್ಕಾಗಲ್ಲ. ಯಾಕಂದ್ರೆ ಕೊಟ್ಟಿದ್ರೆ ಯಾರಾದ್ರೂ ಊಟ ಹಾಕೊಡ್ಬೋದು. ಯಾಕೆ ಅಲ್ಲಿಂದ ಕೋಲನ್ನು ಊದ್ಕೊಂಡ್ಬಂದು ಆ ಒಂದು ಕಾಳನ್ನ ತಂದು ಕೊಡ್ತಾರೆ ಅಂದ್ರೆ, ಅಷ್ಟು ತಿನ್ಬೇಕಂತಲ್ಲ, ಆ ಎಮ್ಮ ಒಳಗಿರಂತ ದೇವರಾತ್ಮನು ನನ್ನ ಕಾಣಿಗೆ ಸಮರ್ಪಿಸ್ತೇನೆ. ಆಮೇಲೆ ಎಷ್ಟರ ಮಟ್ಟಿಗೆ ಅಂದ್ರೆ ದುಃಖ ಆಗೋ ಮಟ್ಟಿಗೆ ಆಯ್ತು ನನಗೆ. ನಾನು ಸೋಫಾ ಸೆಟ್ ನಲ್ಲಿ ಕುತ್ಕೊಂಡು ಹಂಗೆ ಕೆಳಗೆ ತುಂಬಾ ಹೃದಯದಿಂದ ನಾನು ಪ್ರಾರ್ಥನೆ ಮಾಡಿದೆ. ಕೊಟ್ಟಿದ್ದಕ್ಕಂತಲ್ಲ, ಆ ಶಕ್ತಿ ಮೀರಿ ಕೊಡ್ತಾವ್ರಲ್ಲ, ಅದು ತುಂಬಾ ದೇವರ ಸಮ್ಮುಖದಲ್ಲಿ ರೆಕಾರ್ಡ್ ಆಗಿರುತ್ತದೆ. ದೇವರ ಸಮ್ಮುಖದಲ್ಲಿ ರೆಕಾರ್ಡ್ ಆಗಿರ್ತದೆ. ಆಮೇನ್ ಆಮೇನ್ ಹಲ್ಲೆಲೂಯ. ಇಲ್ಲಿ ನೋಡ್ರಿ, ಇವರ ಮನೆ ಬಾಗಿಲಲ್ಲಿ ಏನಿದೆ? ಶಾಪ, ಪಾಪ ಕಾಯ್ತಾ ಇದೆ. ಕಾಯಿನ ಕುಟುಂಬದಲ್ಲಿ ಹಲ್ಲೆಲೂಯ. ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ಸಹ ನಿಮ್ಮ ಮನೆ ಬಾಗಿಲಿಂದ ಹೊರಗಡೆ ಹೋಗಬೇಕು. ನಿಮಗೂ ನಿಮ್ಮ ಕುಟುಂಬಕ್ಕೆ ಪಾಪ ಸಂಬಂಧನೇ ಇರಬಾರದು. ಆಮೇನ್ ಆಮೇನ್ ಹಲ್ಲೆಲೂಯ. ಎಷ್ಟು ಜನ ಹೇಳ್ತಾರೆ ನಮ್ಮ ಮನೆಯನ್ನ ಆ ಶಾಪ ಬಿಟ್ಟು ಹೋಗ್ಲಿ ಅಂತ ಹೇಳ್ತಾರೆ. ಹಲ್ಲೆಲೂಯ. ಇಲ್ಲಿವರೆಗೂ ಯಾವುದೇ ರೀತಿಯಲ್ಲಿ ಆದ್ರೂ ನಮ್ಮ ಮನೆ ಬಾಗಿಲಲ್ಲಿ ಶಾಪ ಕುತ್ಕೊಂಡ್ರೆ ನಜರೇತಿನ ಯೇಸು ನಾಮದಲ್ಲಿ ಹೊರಗಡೆ ಹೋಗಲಿ. ನಾನು ಇವತ್ತಿಂದ ದೇವರ ಸಮ್ಮುಖದಲ್ಲಿ ನಿಲ್ತೇನೆ, ದೇವರ ಸನ್ನಿಧಾನದಲ್ಲಿ ಆರಾಧಿಸ್ತೇನೆ, ದೇವರ ಸನ್ನಿಧಾನದಲ್ಲಿ ಕೊಡ್ತೇನೆ. ಆಮೇನ್ ಹಲ್ಲೆಲೂಯ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಗಮನಿಸಿರಿ, ದೇವರ ಸನ್ನಿಧಾನದಲ್ಲಿ ಬಿತ್ತುವಾಗ ದೊಡ್ಡ ಫಸಲು ಬರ್ತದೆ. ಆದಿಕಾಂಡ 26:12 ಇಸಾಕನು ಐಶ್ವರ್ಯ ಕುರಿತಾಗಿ ಮಾತಾಡ್ತಾರೆ. ಏನಂತೇಳಿ? ಇಸಾಕನು ಆ ದೇಶದಲ್ಲಿ ಬೀಜವನ್ನ ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಬೆಳೆಯನ್ನು ಹೊಂದಿದನು. ಎಷ್ಟು ಜನ ಶ್ರೀಮಂತರ ಆಗ್ಬೇಕು ಇಷ್ಟ ಇದೆಪ್ಪ? ಬೇಕಾ ಬೇಡ ಜೊರಗಳಿ ಹೇಳಿ. ಆಮೇನ್. ಹಾಗಾದ್ರೆ ಇಸಾಕನು ಮಾಡಿದೇನೆಂದ್ರೆ, ದೇವರ ವಾಕ್ಯಾನುಸಾರವಾಗಿ ದೇವರ ಸಮ್ಮುಖದಲ್ಲಿ ನಾವು ಬೀಜವನ್ನು ಬಿತ್ತಿದಾಗ ಹೆಂಗಿರ್ತ ಗೊತ್ತಾ? ಇಸಾಕನು ತನ್ನ ಸುತ್ತಮುತ್ತಲಿರುವಂತಹ ಆ ವಾತಾವರಣ ನೋಡ್ಲಿಲ್ಲ. ಸುತ್ತಮುತ್ತ ವಾತಾವರಣ ಏನಿದೆ ಗೊತ್ತಾ? ಬರಗಾಲ ಇತ್ತು. ಏನಿತ್ತು? ಬರಗಾಲ ಇತ್ತು. ಆ ಬರಗಾಲ ನೋಡಿ, ಅಯ್ಯೋ ಬರಗಾಲ ಬಂದ್ಬಿಡ್ತಪ್ಪ, ನನ್ನ ಬೆಳೆ ಆಗ್ತಿಲ್ಲ, ಬರಲ್ಲ, ಆ ರೀತಿಗಿಲ್ಲ. ಮತ್ತೆ ಜನಗಳು ಏನಾಗ್ತಾರೆ ಅದ್ರ ಕಡೆ ಗಮನ ಇಲ್ಲ. ಆ ಬೀಜದ ಮೇಲೆ ನಂಬಿಕೆ ಇಲ್ಲ. ಅದ್ ನಂಬಿಕೆ ಏನಂದ್ರೆ ದೇವರ ಮೇಲೆ. ಫಲಿಸೋದು ದೇವರಾಗಿದ್ದಾನೆ. ದೇವರ ವಾಕ್ಯದ ಮೇಲೆ ನಂಬಿಕೆ ಹೊರತು ಆತನ ಬೀಜದ ಮೇಲೇನೋ ವಾತಾವರಣ ಮೇಲೆ ಅಲ್ಲ. ನಾವು ಯಾರ ಮೇಲೆ ನಂಬಿಕೆ ಇಡಬೇಕು? ನಿಮ್ಮ ಸುತ್ತಲೂ ತುಂಬಾ ದರಿದ್ರದ ಜನ ಇರಬಹುದು, ನಿಮ್ಮ ಮನೆಯಲ್ಲಿ ದರಿದ್ರ ತಾಂಡವಾಡ್ತಾ ಇರಬಹುದು, ಆದ್ರೆ ವಿಶ್ವಾಸ ಇಡ್ರಿ ಯೇಸುವಿನ ಮೇಲೆ, ಯೇಸುವಿನ ಮಾತು ಮೇಲೆ ನಂಬಿಕೆ ಇಡ್ರಿ. ನಿನ್ನ ಕುಟುಂಬ ಈ ಸಾಲದಿಂದ ಸಮಸ್ಯೆಯಿಂದ ಹೊರಗಡೆ ಬರುತ್ತೆ. ಆಮೇನ್. ಇದು ನಿಜವಾಗ್ಲೂ ನಡೆದಂತ ಘಟನೆ. ಗಮನಿಸಿರಿ, ಒಂದು ಫ್ಯಾಮಿಲಿ ಚರ್ಚ್ಗೆ ಬಂದಿದ್ದಾರೆ. ಆ ಫ್ಯಾಮಿಲಿ ಚರ್ಚ್ಗೆ ಬರೋಕ್ಕಿಂತ ಮುಂಚಿತವಾಗಿ ತಲಾಂತರಗಳಿಂದ ಅವರು ಬಡ್ಡಿಗಳು ಕೊಡುವಂತವ್ರು. ಏನ್ ಕೊಡುವಂತವ್ರು? ಬಡ್ಡಿ ಕೊಡುವಂತವ್ರು. ಆ ಬಡ್ಡಿ ಕೊಡ್ತಾ ಇರ್ಬೇಕಾದ್ರೆ ಚರ್ಚ್ಗೆ ಬಂದ್ಮೇಲೆ ಬಡ್ಡಿ ಕೊಡಂಗಿಲ್ವಲ್ಲ. ಹಾಗಾದ್ರೆ ಆ ಬಡ್ಡಿ ಕೊಡುವಂತದ್ದು ಶಾಪವಾಗಿರ್ತದಲ್ಲ. ನಾನು ಬೇರೆ ಕೆಲಸ ಗೊತ್ತೇ ಇಲ್ಲ ಅವ್ರಿಗೆ. ಅವ್ರ ತಾತ ಮುತ್ತಾತ ಕಾಲದಿಂದ ಅವ್ರು ಬಡ್ಡಿ ಕೊಡುವಂತವ್ರೆ, ಅದು ಬಿಟ್ರೆ ಬೇರೆ ಏನಿಲ್ಲ. ಆದ್ರೆ ಆಸ್ತಿ ಪಾಸ್ತಿ ಎಲ್ಲ ಅವ್ರ ಅಣ್ಣ ತಮ್ಮಂದ್ರೆ ಮೋಸ ಮಾಡಿ ತುಂಬಾ ಕೆಳಮಟ್ಟಕ್ಕೆ ಬಿದ್ದೋಗ್ಬಿಟ್ಟಿದ್ದಾರೆ. ಬೇರೆ ಕೆಲಸನೂ ಗೊತ್ತಿಲ್ಲ. ಈಗ ಚರ್ಚ್ಗೆ ಬೇರೆ ಬಂದ್ಬಿಟ್ರೆ ಎಷ್ಟು ಬೇರೆ ನಂಬ್ಕೊಂಡ್ಬಿಟ್ರೆ ಬಡ್ಡಿ ಕೊಡಂಗಿಲ್ಲ. ಈಗ ಅವ್ರಿಗೆ ಗೊತ್ತೇ ಚಿಂತೆ, ಬದುಕಕ್ಕೆ ದಾರಿ ಏನ್ ಮಾಡೋದು. ಹಂಗೇನು ಮಾಡಿ ಅವ್ರ ಹತ್ರ ತಗೊಂಡು ಬಡ್ಡಿ ಬಿಟ್ಟು ಹಂಗೆ ಜೀವನ ಮಾಡ್ಬೋದಾಗಿತ್ತು. ಆದ್ರೆ ಚರ್ಚ್ಗೆ ಬಂದ್ಮೇಲೆ ನಾನು ಬಡ್ಡಿ ಕೊಡಂಗಿಲ್ಲಪ್ಪ, ದೇವ್ರ ವಾಕ್ಯಕ್ಕೆ ಇರೋದ ಬೇಡ ಅಂತೇಳಿ ಅವರು ಗಂಡ ತೀರ್ಮಾನ ಮಾಡಿದ್ರು. ತೀರ್ಮಾನ ಮಾಡಿ ಏನ್ ಮಾಡಿದ್ರು?
ನಾವು ಯೇಸುವನ್ನು ನಂಬಿದ್ದೇವೆ, ನಮ್ಗೆ ಅಣ್ಣ ತಮ್ಮಂದ್ರು ಮೋಸ ಮಾಡ್ಬಿಟ್ರು ಆಸ್ತಿ ಪಾಸ್ತಿಯಲ್ಲಿ, ನಮಗೆ ಯಾವ್ದು ಜೀವನ ಮಾಡೋದಕ್ಕೆ ಯಾವುದೇ ದಾರಿ ಇಲ್ಲ, ಆದ್ರೆ ದೇವರು ಏನೋ ಒಂದು ಮಾಡ್ತಾರೆ ಅಂತ ಹೇಳಿ ಅವರು ಗಂಡಂತೆ ಡಿಸ್ಕಷನ್ ಮಾಡ್ಕೊಂಡಿದ್ದಾರೆ. ಅವ್ರು ಹೆಂಡತಿ ಹೇಳಿದ್ರಂತೆ, ಸದ್ಯಕ್ಕೆ ನಾವು ಬಡ್ಡಿ ಕೊಡೋದಲ್ಲ ಬೇಡ, ನಾವು ಏನ್ ಮಾಡೋಣ ಅಂದ್ರೆ ನನಗೆ ಸಮೋಸ ಹಾಕೋದು ಗೊತ್ತು, ಏನು ಬೇರೆ ಜೀವನ ಮಾಡಕ್ ದಾರಿನೇ ಇಲ್ಲ, ಏನ್ ಸತ್ತೋಗಕ್ಕೂ ಆಗ್ತಾ ಇಲ್ಲ, ಸತ್ತೋದ್ರೆ ನಡ್ಕಕ್ಕೆ ಹೋಗ್ತೀವಿ, ದೇವ್ರ ದಾರಿ ತೋರಿಸ್ತಾನೆ. ಈಗ ಬಡ್ಡಿ ವ್ಯವಹಾರ ಬಿಟ್ಟು ಬೇರೆ ಕೆಲಸ ಗೊತ್ತಿಲ್ಲ ಅಂದ್ಬಿಟ್ರೆ ಪ್ರಪಂಚನೇ ಇಲ್ಲ ಅಂತಲ್ಲ. ಆದ್ರೆ ಆಗ ಅವ್ರು ಮಾಡಿದ್ದು, ಅವ್ರು ಹೆಂಡತಿ ಹೇಳಿದ್ರು ಗಂಡನಿಗೆ, ನನಗೆ ನಾನು ಚೆನ್ನಾಗಿ ಸಮೋಸ ಹಾಕೋದು ಗೊತ್ತಿರಿ, ನಾವು ಸಮೋಸ ಹಾಕೋಣ್ವಾ ಅಂತೇಳಿ ಡಿಸ್ಕಷನ್ ಮಾಡಿದ್ರು. ಆಯ್ತು ಅಂತೇಳಿ ಸಮೋಸ ಹಾಕೋದಕ್ಕೆ ಎಲ್ಲ ರೆಡಿ ಮಾಡ್ಬಿಟ್ಟು. ಎಷ್ಟು ಜನ ಕೇಳಿಸ್ಕೊಂತ ಇದೀರಾ? ಆಮೇನ್. ಆಚೆ ಕಡೆ ಇರೋರು ಆಮೇನ್. ಈ ಸಮೋಸ ಹಾಕಬೇಕು ಅಂತ ಹೇಳಿ ಪ್ಲಾನ್ ಮಾಡೋಷ್ಟಕ್ಕೆ ಲಾಕ್ ಡೌನ್ ಬಂದ್ಬಿಡ್ತು. ಏನಾಗ್ಬಿಡ್ತು? ನೀವು ನಾವಾಗಿದ್ರೆ ಎక్కడ దేవుడు ఇప్పుడు దానే సమోసకి రెడీ చేస్తుంది, లాక్డౌన్ చేస్తుంది. ఏడుంది దేవుడు? హల్లెలూయా. ಅವ್ರ ವಿಶ್ವಾಸ ಕುಂದಿ ಹೋಗ್ಲಿಲ್ಲ. ಆ ಲಾಕ್ಡೌನ್ ಅಲ್ಲೇ ಅಂಗಡಿ ಹಾಕ್ಲಿಲ್ಲ, ಅವರು ಅಂಗಡಿ ಹಾಕಕ್ ಪ್ಲಾನ್ ಮಾಡಿದ್ರು. ಅವ್ರ ಮನೆ ಬಾಗ್ಲಲ್ಲೇ ಸಮೋಸ ಹಾಕಿ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ? ಲಾಕ್ಡೌನ್ ಅಲ್ಲೇ. ಆ 2 ವರ್ಷದಲ್ಲಿ ಸಮೋಸ ಅಂದ್ರೆ ಎಷ್ಟು ಮಾಡಬಹುದಪ್ಪ, ಎಷ್ಟು ತಿಂದ್ಬಿಡ್ತೀಯ? ಬಾಡಿಗೆ ಕಟ್ಟಕ್ಕೆ ಸಮೋಸ ಮಾಡಿ ಕಷ್ಟ ಅಲ್ವಾ? ಆದ್ರೆ ಆ 2 ವರ್ಷದಲ್ಲೇ ದೇವರು ಅವ್ರನ್ನ ಆಶೀರ್ವಾದ ಮಾಡಿ ಸ್ವಂತ ಜಾಗ ತಗೊಳ್ಳೋಕೆ ದೇವರ ಆಶೀರ್ವಾದ ಮಾಡಿ. ಆಮೇನ್ ಆಮೇನ್. ಹೆಂಗೆ? ಯಾರ ಮೇಲೆ ನಂಬಿಕೆ? ಅವ್ರ ಸಮೋಸ ಮೇಲೆ ನಂಬಿಕೆ ಅಲ್ಲ. ಪರಿಸ್ಥಿತಿ ಹೆಂಗಿದೆ? ಲಾಕ್ ಡೌನ್, ಹೊರಗಡೆ ಹೋಗಂಗಿಲ್ಲ, ಅಂಗಡಿ ಹಾಕಂಗಿಲ್ಲ ಹೊರಗಡೆ. ಅವ್ರ ಮನೆ ಬಾಗಿಲಲ್ಲಿ ಅವ್ರು ಹಾಕಿದ್ರು. ಒಳ್ಳೆ ವ್ಯಾಪಾರ. ಈ ಲಾಕ್ ಡೌನ್ ಕಣ್ಣು ಮುಚ್ಚಾಟ ಆಡಿ ವ್ಯಾಪಾರ ಮಾಡ್ತೀವಿ ಗೊತ್ತಾ? ಪೊಲೀಸ್ ಬಂದ್ರು ಎಲ್ಲ ಬಚ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಆಮೇಲೆ ಕ್ರೈಸ್ತಲೋ ದೇವರು ಆಶೀರ್ವಾದ ಮಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಅದು ವಿಧೇಯತೆ ಆಗ್ಬೇಕು. ಆತನ ದಾರಿಗೆ ಬರುವಾಗ ಮಾರ್ಗಗಳು ಓಪನ್ ಆಗ್ತವೆ. ಆಮೇಲೆ ಅರ್ಥ ಆಗ್ತಾ ಆನಂದ ಬ್ರದರ್? ಸೋತೋಗ್ಬಿಡ್ರಿ. ದೇವರು ಜೀವಂತವಾಗಿದ್ದಾನೆ. ದೇವರ ಸಮ್ಮುಖನ ಬಿಟ್ಟು ಹೋಗ್ಬೇಡ್ರಮ್ಮ. ಕಾವ್ಯಮ್ಮ, ಸಮಸ್ಯೆಗಳಿದ್ರೆ ದೇವರು ನಿಮ್ಮನ್ನು ನಡೆಸ್ತಾರೆ. ಜನ ಕೈ ಬಿಟ್ಟರೆ ದೇವರು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಇದೇ ಸಂವಿಧಾನದಲ್ಲಿ ಒಂದು ಮಾತು ಹೇಳ್ತೀನಿ, ಇವತ್ತು ನಿಮ್ಮ ಮನೆ ಇಲ್ಲ ಅಂತೇಳಿ ಮನೆ ಬಿಡುವಂತ ಪರಿಸ್ಥಿತಿ, ಆದ್ರೆ ನಿಮಗೆ ಒಂದು ಒಳ್ಳೆ ಮನೆ ಕೊಟ್ಟೇ ಕೊಡ್ತಾರೆ. ಹಲ್ಲೆಲೂಯಾ ಹಲ್ಲೆಲೂಯಾ. ನೀವು ಕಷ್ಟಪಟ್ಟು ಆ ಮನೆ ಕಟ್ಟಿದ್ದೀರಾ ಬದುಕಬೇಕಂತೇಳಿ, ಕಾರಣಾಂತರಕ್ಕೆ ಸಾಲ ಆಗ್ಬಿಡ್ತಾ ಮನೆ ಹೋಗ್ತಾ ಇದೆ. ಆದ್ರೆ ಅದು ಹೋಗ್ತಾ ಇದೆ ಅಂದ್ರೆ ಅದಕ್ಕಿಂತ ಉತ್ತಮ ದೇವರು ಕೊಡ್ತಾವನೆ ಅಂತ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಿಮಗೆ ಬಾಡಿಗೆ ಕೂಡ ಅಡ್ವಾನ್ಸ್ ಕೂಡ ಹಣ ಇಲ್ಲ. ಈಗ ಪರಿಸ್ಥಿತಿ ನಿಮ್ಗೆ ಆನಂದವ್ರಿಗೆ ಬಾಡಿಗೆ ಅಡ್ವಾನ್ಸ್ ಕೊಟ್ಟು ಮನೆಗೆ ಬೇರೆ ಮನೆ ಬಾಡಿಗೆ ಮನೆಗೆ ಹೋಗೋದಕ್ಕೂ ಇಲ್ಲ. ಆ ಮನೆ ಬರ್ಸ್ಕೊಂಡವರು ₹1 ಕೊಡಲ್ಲ ಹೋಗ್ರಿ ಅಂತ ಹೇಳಿ ಹೇಳ್ತಿದ್ದಾರೆ. ಅವರು 2 ಹೆಣ್ಣು ಮಕ್ಕಳಿದ್ದಾರೆ, ಎಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ. ಆದ್ರೆ ಅಂತ ಪರಿಸ್ಥಿತಿ, ಇಂಥ ಪರಿಸ್ಥಿತಿಯಲ್ಲಿ ನಿಮಗೆ ಬೇಕಾಗಿರೋದಂದ್ರೆ ದೇವರ ಮೇಲೆ ನಂಬಿಕೆ, ದೇವರ ಮೇಲೆ ಆಧಾರವಾಗಿದೆ. ಯಾರು ಕೈ ಬಿಟ್ರು ಏಸಪ್ಪ ಕೈ ಬಿಡಲ್ಲ. ನೀವು ಕಟ್ಟಿದ ಆ ಮನೆಗಿಂತ ಉತ್ತಮವಾದಂತಹ ಒಳ್ಳೆ ಮನೆಯನ್ನೇ ಕಟ್ತಾನೆ, ಸ್ವಂತ ಮನೆಯನ್ನು ಕೊಡ್ತಾನೆ ದೇವರು. ಆಮೇನ್. ದೇವರ ನಂಬಿಸ್ತಾನೆ. ವಾತಾವರಣ ನಿಮ್ಮ ಸುತ್ತಲೂ ಏನಿದ್ರು ಪರವಾಗಿಲ್ಲ, ಆ ವಾತಾವರಣ ನಿನಗೆ ಎಫೆಕ್ಟ್ ಮಾಡಲ್ಲ. ಯಾಕಂದ್ರೆ ಆ ವಾತಾವರಣ ಮಧ್ಯದಲ್ಲೇ ದೇವರು ನಿನ್ನನ್ನು ಬೆಳೆಸಂಗ್ ಮಾಡ್ತಾನೆ. ಆಮೇನ್. ಚಿಗುರುವಾಗಿ ಮಾಡ್ತಾನೆ. ಆಮೇನ್. ಇವತ್ತು ನೀವು ಊರು ಬಿಟ್ಟು ಹೋಗ್ಬೇಕಾದ್ರೆ ಇನ್ನೆಲ್ಲ ಬದುಕ್ತಾನೋ, ಎಲ್ಲ ಸತ್ತೋಗ್ತಾರೋ, ಹೆಣ್ಮಕ್ಳಿದ್ದಾರೆ, ಇದು ಹೆಂಗ್ ಜೀವಿತಾರೋ, ಸತ್ತೋಗ್ತಾರೋ, ಜೀವಿಸ್ತಾರೋ ಅಂತ ಡೌಟ್ ಇರಬಹುದು. ಅದೇ ಊರಿನ ಜನಗಳನ್ನ ನಿಮ್ಮ ಹೊಸ ಮನೆಗೆ ಗೃಹಪ್ರವೇಶ ಕರೀತೀರಿ. ಹಲ್ಲೆಲೂಯಾ. ನಾನು ನಿಮ್ಮನ್ನ ಮೆಸ್ಸ ಕೇಳ್ತಾ ಇಲ್ಲ. ಅವರಿಗೆ ಮಾಡಿದ ದೇವರು ನಿಮಗೂ ಮಾಡುವಂತ. ಅವತ್ತಿದ್ದ ದೇವರು ಇವತ್ತೂ ಇದ್ದಾರೆ. ಆಮೇನ್ ಆಮೇನ್ ಹಲ್ಲೆಲೂಯಾ. ಸೋತು ಹೋಗ್ಬೇಡ್ರಿ. ದೇವರ ಸಮ್ಮುಖದಲ್ಲಿ ಸಮಯವನ್ನೇ ಕಳೀರಿ. ದೇವರ ಡೈರೆಕ್ಷನ್ ಕೇಳ್ರಿ. ನಾನು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗಬಾರ್ದು ಅಂತ ಕೇಳ್ರಿ. ದೇವರ ಅವ್ರು ಹೇಳ್ತಾರೆ, ಇಂಥ ಜಾಗಕ್ಕೆ ಹೋಗು, ಇಂಥ ಜಾಗಕ್ಕೆ ಹೋಗಬೇಡ, ಇದು ಕೈ ಹಾಕು, ಇದು ಕೈ ಹಾಕಬೇಡ ಅಂತ ಅವ್ರು ಹೇಳುವಂತರಾಗಿರ್ತಾರೆ. ಆಮೇನ್ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 9, 10 ಮತ್ತು ಮಲಾಕಿ 3ನೇ ಅಧ್ಯಾಯ 8ನೇ ವಾಕ್ಯ.
ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ದೇವರ ಸನ್ಮಾನಿಸನ್ನು ಕಲ್ತ್ಕೊಂಡಿದ್ರೆ ಆದ್ರೆ ದೇವರು ನಿಮ್ಮನ್ನು ಸನ್ಮಾನಿಸ್ತಾನೆ. ಹೀಗೆ ಮಾಡಿದ್ರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು. ನಿಮ್ಮ ಕಣಜಗಳು ಸಮೃದ್ಧಿಯಾಗಿ ತುಂಬುವವು. ಆದ್ರೆ ಈ ವಾಕ್ಯ ಕೇಳಿ ನಮಗ್ ಮಾತ್ರ ಏನು ಬಂದಿರಲ್ಲ ಪಾಸ್ಟ್ರೆ. ನಾವು ಕಾಣಿಕೆ ಕೊಡ್ತಾ ಇದ್ವಿ, ನಮ್ಮ ಕಣಜಗಳು ತುಂಬ್ತಾ ಇದ್ದೇವೆ, ತುಂಬೇ ಇಲ್ಲ. ನೀವೇನ ಅನ್ಕೊಂತೀರಂದ್ರೆ ನಾನು ಕೃಷ್ಣ ಶೆಟ್ಟಿ ತರ ಶ್ರೀಮಂತನಾಗಿಲ್ಲ ಅಥವಾ ಉಡಿ ವಿಚಿತ್ರ ನಾನು ಶ್ರೀಮಂತನಾಗಿಲ್ಲ, ಆ ರೀತಿ ಅಲ್ಲಿ ಹೋಲಿಕೆ ಮಾಡ್ಕೋಬೇಡ್ರಿ. ನೀನ್ ನಿಜವಾದ ಶ್ರೀಮಂತನು, ನಿನಗಿರಂತ ಸಮಾಧಾನ ಸಂತೋಷ ಅವರಿಗಿಲ್ಲ. ಆಮೆನ್, 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 ಹಲ್ಲೆಲೂಯಾ. ಕ್ರಿಸ್ತನಲ್ಲಿ ನೀನು ನಿಜವಾದ ಶ್ರೀಮಂತನಾಗಿದ್ದೀನಿ. ಹಲ್ಲೆಲೂಯಾ, ದೇವರ ಸ್ತೋತ್ರ. ಮತ್ತೆ ಮಲಾಕಿ ಬರೆದ 3ನೇ ಅಧ್ಯಾಯದಲ್ಲಿ ದೇವರಿಂದ ಕತ್ತುಕೊಳ್ಳಬಹುದೇ? ಓಕೆ, 10ನೇ ವಾಕ್ಯದಲ್ಲಿ ಏನಿದೆ? ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ಯಾರು ಹೇಳಿದ್ದು? ನೀನು ಸಭೆಗೆ ಬರಬೇಕಂದ್ರೆ ಬರೀ ಕೈಲಿ ಬರಂಗಿಲ್ಲ. ಏನ್ ಮಾಡ್ಬೇಕು? ದಶಮಾಂಶವನ್ನ ತೆಗೆದುಕೊಂಡು ಬಾ ಅಂತೀನಿ. ಒಂದು ವೇಳೆ ನೀನು ದಶಮಾಂಶನ ದೇವರ ಸನ್ನಿಧಾನ ತಗೊಂಡ್ಬಂದಿಲ್ಲ ಅಂದ್ರೆ ಆಹಾರ ಶೂನ್ಯ ಎಲ್ಲಾಗುತ್ತೆ? ಸಭೆಯಲ್ಲಿ. ಸಭೆಯಲ್ಲಿ ಆಹಾರ ಶೂನ್ಯವಾಗೋದ್ರಿಂದ ನಿನಗೆ ಆಶೀರ್ವಾದ ಬರೋದಿಲ್ಲ. ಆಶೀರ್ವಾದ ಇಲ್ಲಿ ಬರುತ್ತೆ, ಶಾಪ ಅಂತ ದೇವರ ವಾಕ್ಯ ಹೇಳುತ್ತೆ. ಆಮೆನ್. ನಿನಗೂ ನಿಮ್ಮ ಮಕ್ಕಳ ಭವಿಷ್ಯತ್ತು ಒಳ್ಳೆಯ ಉತ್ತಮ ಸ್ಥಾನ ಎಲ್ಲದರಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಈಗ ಆತನ ಸನ್ನಿಧಾನದಲ್ಲಿ ಬೀಜವನ್ನ ಬಿತ್ತು. ಆಮೆನ್. ಯಾರ ಸನ್ನಿಧಾನದಲ್ಲಿ? ದೇವರ ಸನ್ನಿಧಾನದಲ್ಲಿ ನಂಬಿಕೆಯ ಬೀಜವನ್ನ ಬಿತ್ತು. ಜನ ಏನ್ ಹೇಳ್ತಾರೋ, ನಿನ್ನ ವಾತಾವರಣ ಹೆಂಗಿದೆಯೋ ಅದನ್ನ ಬೇಡ. ನಿನ್ನನ್ನು ಕರೆದಂತ ದೇವರು, ನಿನ್ನ ಜೊತೆ ಮಾತಾಡೋ ದೇವರು, ಆತನ ಮಾತಿನ ಮೇಲೆ ನಂಬಿಕೆ ಇಡು. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರ ಮಾಡಲಿ. ಆಮೆನ್. ಎರಡನೇದಾಗಿ ದೇವರ ಸಮ್ಮುಖದಲ್ಲಿ ಕೊಡುವಂತವರು 6ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 1ನೇ ವಾಕ್ಯ ಓದಿ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ಏನಂತೆ? ಜನರು ನೋಡಲಿ ಅಂತೇಳಿ ನಿಮ್ಮ ಧರ್ಮ ಕಾರ್ಯಗಳನ್ನು ಮಾಡಬಾರದು, ಕಾಣಿಕೆಗಳನ್ನ ಹಾಕಬಾರದು. ಜನ ನೋಡ್ಲಿ ಅಂತ ಅವರ ಮುಂದೆ ಮಾಡಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರ ಸಭೆಗೆ ಹೋಗಬಾರ್ದು ಅಂತ ಹೇಳೋರು, ಸೇವೆ ಮಾಡಬಾರ್ದು ಅಂತ ಹೇಳೋರು, ಕಾಣಿಕೆ ಕೊಡಬಾರ್ದು ಅಂತ ಹೇಳೋರು, ಇವರು ಯಾರು ದೇವರಿಂದ ಬಂದ ಮಾತಲ್ಲ, ಅದು ಸೈತಾನ ಬಂದ ಮಾತು. ಆಮೆನ್, ಆಮೆನ್ ಹೇಳ್ರಿ ಚೆನ್ನಾಗಿ. ಆಮೆನ್, ಹಲ್ಲೆಲೂಯಾ. ಅನೇಕ ಜನ ದೇವರ ಮಕ್ಕಳು ಸಹ ದಾನ ಧರ್ಮ ಮಾಡೋದಕ್ಕೆ ಇಷ್ಟಪಡ್ತಾರೆ. ದಾನ ಧರ್ಮ ಮಾಡೋದ್ರಿಂದ ಪರಲೋಕದಲ್ಲಿ ಕುಡಿತೀರಿ. ಕಾಣಿಕೆ ಸಹ, ದಾನ ಧರ್ಮನು ಸಹ. ಆಮೆನ್. ಆದ್ರೆ ನೀವು ಇನ್ನೊಬ್ಬರಿಗೆ ಹೇಳುವಾಗ, ಇನ್ನೊಬ್ಬರಿಗೆ ಗೊತ್ತಾದಾಗ ಭೂಲೋಕದಲ್ಲಿ ನಿಮ್ಗೆ ಏನಂತ ಪ್ರತಿಫಲ ಸಿಗಲ್ಲ. ದೇವರ ವಾಕ್ಯ ಹೇಳುತ್ತೆ, ಓದ್ರಿ. ಜನರು ನೋಡಲೆಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು. ಪರಲೋಕದಲ್ಲಿ ಫಲ ದೊರೆಯಲ್ಲ. ಆದ್ರೆ ಭೂಲೋಕದಲ್ಲಿ ನೀನು ದಾನ ಧರ್ಮ ಮಾಡೋದ್ರಿಂದ ಬಟ್ಟೆ ಸಿಗ್ತದ, ಅಥವಾ ಸ್ವಲ್ಪ ದೊಡ್ಡ ಮನೆ ಕಟ್ಕೋಬಹುದು, ಕಾರ್ ತಗೋಬಹುದು, ಬೆಳ್ಳಿ ಬಂಗಾರ ತಗೋಬಹುದು, ಬಟ್ ಪರಲೋಕಕ್ಕೆ ಹೋಗಲ್ಲ. ಆಮೇಲೆ ಇಲ್ಲಿ ಬಿದ್ದಿದ್ದಕ್ಕೆ ನೀವು 4 ಜನ ಗೊತ್ತಾಗಿರೋದ್ರಿಂದ ನಿಮ್ಗೆ ಸಿಗೋದ್ ಲಾಭ ಏನ್ ಗೊತ್ತಾ? ಆ 4 ಜನ ಹೊಗಳಿಕೆ ಅಥವಾ ಅದರ ಕರುಣೆಯಿಂದ ಬಿದ್ದಿದಂತಹ ಬೀಜಕ್ಕೆ ತಕ್ಕ ಹಾಗೆ ಸ್ವಲ್ಪ ಮನೇನೋ ಕಾರೋ ಅಷ್ಟೇ ಸಿಗುತ್ತಷ್ಟೇ. ಬಟ್ ಪರಲೋಕದಿಂದ ಸಿಗುವಾಗ, ಪರಲೋಕದಲ್ಲಿ ತಂದೆಗೆ ಗೊತ್ತಾಗುವ ಹಾಗೆ ಮಾಡುವಾಗ, ಪರಲೋಕ ತಂದೆ ಸಂತೋಷ ಪಡೋ ರೀತಿಯಲ್ಲಿ ಮಾಡುವಾಗ ಪರಲೋಕದಲ್ಲಿ ಸಮೃದ್ಧಿ ಆಗಿರ್ತದೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಮತ್ತೆ ನಾವು ಮಾಡುವಂತಹ ಪ್ರತಿಯೊಂದು ದೇವರ ಸಮ್ಮುಖದಲ್ಲಿ ಹೋಗ್ಬೇಕು. ನಾವು ದಾನ ಧರ್ಮ ಆಗ್ಲಿ, ಪ್ರಾರ್ಥನೆ ಆಗ್ಲಿ, ಕಾಣಿಕೆಗಳಾಗ್ಲಿ ಪರಲೋಕ ರಾಜ್ಯ ದೇವರ ಸನ್ನಿಧಾನಕ್ಕೆ ಹೋಗ್ಬೇಕು. ಅಪೊಸ್ತಲ ಕಾರ್ಯಗಳು 10ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಕೈಸರಿಯದಲ್ಲಿ ಇತಾಲಿಯದ ಪಟಾಲವೆನಿಸಿಕೊಳ್ಳುವ ಒಂದು ಪಟಾಲವನ್ನು ಶತಾಧಿಪತಿಯಾದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನ ಭಕ್ತನು ತನ್ನ ಮನೆಯವರೆಲ್ಲರೂ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮವನ್ನು ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದ. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವರಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು
ಅವನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು, ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥವಾಗಿ ಏರಿ ಬಂದವು. ಎಲ್ಲಿ ಬಂತು? ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಾನಕ್ಕೆ ಪ್ರಾರ್ಥನೆಗಳು, ದಾನ ಧರ್ಮಗಳು ಜ್ಞಾಪಕಾರ್ಥವಾಗಿ ಬಂದವು. ಹಲ್ಲೆಲೂಯಾ. ತುಂಬಾ ಇಂಪಾರ್ಟೆಂಟ್ ಅದೆಲ್ಲ. ಆಮೆನ್, ಆಮೆನ್. ನಮ್ಮ ಜೀವಿತಗಳನ್ನು ಆ ರೀತಿಯಾಗಿ ಮಾಡ್ಕೋಬೇಕು. ಇನ್ನು 2 ಪಾಯಿಂಟ್ ಹೇಳಿ ನಾನು ಮುಗಿಸ್ಲಿಕ್ಕೆ ಹೋಗ್ತೀನಿ. ಮೊದಲನೇದಾಗಿ ಸೇವೆ ಮಾಡುವಂಥವು. ನಮ್ಮ ಸಭೆಯಲ್ಲಿ ಅನೇಕ ಜನ ಸೇವೆ ಮಾಡ್ತಿದ್ರು, ಆದ್ರೆ ಇತ್ತೀಚೆಗೆ ಅಷ್ಟು ಇಂಟ್ರೆಸ್ಟ್ ಆಗಿ ಸೇವೆಯನ್ನು ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅಂದ್ರೆ, ಒಂದು ವೇಳೆ ಅದು ಬೆನಿಫಿಟ್ ಸಿಗ್ತಾ ಇಲ್ಲ ಅಂತ ಗೊತ್ತಿಲ್ಲ, ಲೋಕ ಈ ದೇವರ ವಾಕ್ಯಕ್ಕಿಂತ ಪರಲೋಕಕ್ಕಿಂತ ಡಾಮಿನೇಟ್ ಮಾಡ್ತಾ ಅಂತ ಗೊತ್ತಿಲ್ಲ. ಆದ್ರೆ ಒಬ್ಬರು ಇಬ್ಬರಿಗೆ ಬಿಟ್ರೆ ಇನ್ನೆಲ್ರಿಗೂ ನಿರಾಸೆ ಸಿಗ್ತೀನಿ. ಇರ್ಲಿ ಬಿಡು, ಯಾರೋ ಹೋಗ್ಲಿ ಬಿಡು, ಯಾರೋ ಮಾಡ್ಲಿ ಬಿಡು, ನನಗೆ ಈ ಲೋಕದಲ್ಲಿ ಏನೋ ಕೆಲಸ ಮಾಡಬೇಕು, ಏನೋ ಸಂಪಾದನೆ ಮಾಡಬೇಕು, ಅದು ಮಾಡಬೇಕು ಅಂದ್ಕೊಂಡು ಹೋಗ್ತಿರೋದಷ್ಟೇ. ಆದ್ರೆ ದೇವರು ನಿನ್ನನ್ನು ಸೇವೆಗೆ ಅಂತ ಕರೆದ ಮೇಲೆ ಆ ಸೇವೆಯಲ್ಲಿ ಇದ್ದಿದ್ದೆ ಆದ್ರೆ ಅದಕ್ಕಿಂತ ದೊಡ್ಡದಾಗಿ ಆಶೀರ್ವಾದ ಮಾಡುತ್ತಾರೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 1:8 ವಾಕ್ಯದಲ್ಲಿ ಓದ್ರಿ. ದೇವರ ವಾಕ್ಯ ಸುವಾರ್ತೆಯನ್ನು ಸಾರುತ್ತಾ ಆಮೆನ್. 1:8. ಹೀಗಿರಲಾಗಿ ಜಕರ್ಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನ ಮಾಡುವಂತ ನಡೆಸುತ್ತಿರಲು. ಆಮೆನ್. ಸಾಕು, ಗಮನಿಸಿರಿ, ಅದನ್ನ ಗಮನಿಸಿರಿ. ದೇವರ ಸನ್ನಿಧಾನದಲ್ಲಿ ಸೇವೆಗಂತೇಳಿ ಪ್ರತಿಷ್ಠಾಪನೆ ಮಾಡ್ಕೊಂಡ್ಮೇಲೆ ಆ ಸೇವೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದಂತ ಅನುಸಾರವಾಗಿ ಪ್ರತಿದಿನ ಅದು ವಾರಕ್ಕೆ 2-3 ಸಾರಿನೋ ದೇವರ ಸನ್ನಿಧಾನದಲ್ಲಿ ಸೇರಿ ದೇವರಿಂದ ಪ್ರಕಟಗಳನ್ನು ಪಡ್ಕೋಬೇಕು. ಆಮೆನ್. ಯಾಕೆ ಇಲ್ಲಿ ಸೇವೆ ಮಾಡೋರನ್ನ ಬುಧವಾರ ಶನಿವಾರ ನೀವು ಬಂದ್ರೆ ಭಾನುವಾರ ಇಲ್ಲಿ ಸ್ಟೇಜ್ ಮೇಲೆ ಬಿಡ್ತೀರಂದ್ರೆ ಅದು ದೇವರ ಸಮ್ಮುಖ. ಎಲ್ಲೆಲ್ಲೋ ತಿರ್ಕೊಂಡ್ ಬಂದು ನೀವು ಸೋಮವಾರ ಬಂದು ಇಲ್ಲಿ ಬಿಟ್ರೆ ಭಾನುವಾರ ಬಿಟ್ರೆ ಅದು ಪ್ರಯೋಜನ ಇಲ್ಲ. ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡೋರು ದೇವರ ಸನ್ನಿಧಾನದಲ್ಲಿ ಇದ್ರೆ ನೀನ್ ಏನ್ ಕಲಿಯಕ್ಕಾಗುತ್ತೆ? ನೀನ್ ಬೇರೆ ಏನು ಹೇಳಕ್ ಸಾಧ್ಯವೇ ಇಲ್ಲ. ದೇವರ ಸಮ್ಮುಖದಲ್ಲಿರೋನು ದೇವರ ಸಮ್ಮುಖದ ನಿಯಮದ ಪ್ರಕಾರ ಅದನ್ನು ಜೀವಿಸಬೇಕು. ದೇವರ ನೇಮಿಕದ ಪ್ರಕಾರ ನಿಲ್ಲಬೇಕು. ದೇವರು ಹೇಳ್ತಾನೆ, ದೇವರ ಸೇವೆ ಮಾಡುವಂಥವರು, ದೇವರ ಯಾಚಕನಾದಂಥವರು ದೇವರ ಸೇವೆಯಲ್ಲಿ ಅಥವಾ ಆ ಒಂದು ಸನ್ನಿಧಾನದಲ್ಲಿ ನಿಲ್ಲಬೇಕಂತ. ಪ್ರಾರ್ಥನೆ ಜ್ಞಾಪನೆಗಳು ಮಾಡಬೇಕು. ದೀಪ ಹಚ್ಚೋರು ದೀಪ ಹಚ್ಚಬೇಕು, ಕಸ ಗುಡಿಸೋರು ಕಸ ಗುಡಿಸ್ಬೇಕು. ಆಮೆನ್, ಆಮೆನ್, ಪ್ರೈಸ್ ದಿ ಲಾರ್ಡ್. ಗಮನಿಸಿರಿ, ಸೇವೆ ಮಾಡುವಂತ ಪ್ರತಿಯೊಬ್ಬರು ಕಷ್ಟದಿಂದ ಮಾಡಬಾರ್ದು. ನಿನ್ನ ಮಕ್ಕಳಿಗೆ ಅಡಿಗೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಬೀಳ್ತೀಯ ತಾಯಿ ಆದವಳು? ಬೇರೆಯವ್ರಿಗೆ ಊಟ ಹಾಕ್ಬೇಕಂದ್ರೆ ಕಷ್ಟನೇ. ನಿನ್ನ ಮಕ್ಕಳಿಗೆ ಊಟ ಮಾಡಾಕ್ಬೇಕಾದ್ರೆ ಎಷ್ಟು ಜನಕ್ಕೆ ತಾಯಿ ಅಂದ್ರೆ ಕಷ್ಟ ಪಡ್ತೀರಾ? ಇವನ್ ಯಾವನೋ ಗಬ್ಬವ್ ನನ್ನ ಹೊಟ್ಟೆಲ್ಲಿ ಉಟ್ಬಿಟ್ಟವನೆ, ಇವನಿಗೆ ಬೆಳಿಗ್ಗೆ ಸಾಯಂಕಾಲ ಹಾಕ್ಬೇಕು, ಇವನ್ ಮಕ ನೋಡು, ನನಗೇನು ಕರ್ಮ ಹಂಗಂತೀರಾ? ಎಲ್ಲನ ಹಾಕೊಂಡು ತಿಂದಿರ ನನ್ನ ಹತ್ರ ಬಂದು ಕೇಳ್ತಾನೆ ಹಂಗ ಹೇಳ್ತೀರಿ? ಯಾವ ತಾಯಿ ಹಂಗ ಹೇಳ್ತೀರಾ? ಕಷ್ಟ ಆದ್ರೂ ನಿನಗೆ ಹೊಟ್ಟೆ ನೋವಿದ್ರು ಬೇರೆ ಬೇರೆ ಸಮಸ್ಯೆಗಳಿದ್ರು ಬೇಯಿಸ್ಬಿಟ್ಟು ನಿನ್ನ ಮಗನೋ ನಿನ್ನ ಮಗಳು ತಿಂದ ಮೇಲೆ ನಿನ್ ತೃಪ್ತಿ ಆಗೋದು. ಆಕ್ಚುಲಿ ನಿಮ್ ತಾಯಿ ಆದವರಿಗೆ ಅಮ್ಮ ಊಟ ಅಂದ್ರೇನೆ ಬಿದ್ದೋಗ್ಬಿಟ್ರೆ ಅಷ್ಟೇ. ನಿಮ್ಮ ಮನೇಲಿ ಇದೆಯೋ ಇಲ್ವೋ? ಏನ್ ಮಾಡ್ತೀರಾ? ಊಟ ಅಂದ ತಕ್ಷಣ ನೀನ್ ತಿಂದೋ ಇಲ್ವೋ ನಿನ್ನ ಮಕ್ಕಳಿಗೆ ಫಸ್ಟ್ ರೆಡಿ ಮಾಡಿ ಊಟ ಮಾಡಿ ಅವರು ಅಮ್ಮ ಚೆನ್ನಾಗಿದೆಯಮ್ಮ ಅಂದಾಗ್ಲೇನೆ ನಿಮ್ ತಾಯಿಗೆ ತೃಪ್ತಿ ಆಗೋದು. ಆಮೆನ್. ಜೋರಾಗಿ ಆಮೆನ್, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಿಜನಾ? ನಿಜನಾ ಸುಳ್ಳ? ಸೇವೆಯನ್ನು ತಾಯಿ ತರ ಸೇವೆನೇ ಮಾಡಬೇಕು. ಹಲ್ಲೆಲೂಯಾ. ಇದು ನನ್ನ ಕೆಲಸ, ನನಗೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಅಡಿಗೆ ಮಾಡಕ್ಕೆ, ನನ್ನನ್ನು ಕರೆದಿದ್ರೆ ಕಸ ಗುಡಿಸೋದಕ್ಕೆ, ನನ್ನನ್ನು ಕರೆದವ್ರೆ ಆರಾಧನೆ ಮಾಡೋದಕ್ಕೆ, ನನ್ನನ್ನು ಕರೆದವ್ರೆ ವಾಕ್ಯ ಕೊಡೋದಕ್ಕೆ, ನನ್ನನ್ನು ಕರೆದವ್ರೆ ನನ್ನನ್ನು ಇಟ್ಟಿದ್ದಾರೆ ನನಗೆ ಅಂತೇಳಿ ಆ ಸಂತೋಷದಲ್ಲಿ ಆ ಬಂಧದಲ್ಲಿ ನಾವು ಮಾಡಬೇಕು ಸೇವೆ. ತಾಯಿಗೆ ಎಷ್ಟು ಜನ ಸಂಬಳ ಕೊಟ್ಟಿದ್ರಿ ಮಕ್ಕಳು ಅಡಿಗೆ ಮಾಡಾಕಿದ್ದಕ್ಕೆ? ಎಷ್ಟು ಜನ ತಾಯಿದ್ರು ಅಡಿಗೆ ಮಾಡಿದ ತಕ್ಷಣ ನಿಮ್ಮ ಮಗನು ಕಾಸು ಕೊಟ್ಬಿಟ್ಟು ಪ್ಲೇಟಲ್ಲಿ ಅನ್ನ ಹಾಕಮ್ಮ ಅಂತ ಕೇಳಿದ್ದಾರ? ಏನ್ ಮಾಡ್ತೀರಿ?
ಏಯ್ ಕಾಸು ತಗೊಂಡ್ಬಂದ್ರೆ ನೀನು ತಟ್ಟೆಗೆ ಊಟ ಹಾಕೋದು, ಇಲ್ಲಾಂದ್ರೆ ಹಾಕಲ್ಲ ಹೋಗಿ. ಎಷ್ಟು ಜನ ತಾಯಿಂದ ಹಂಗೆ ಹೇಳಿದಿರಿ? ಏನ್ ಮಾಡ್ದಮ್ಮ? ಹೋಟ್ಲಾಗ ತಿನ್ಬಿಟ್ಟು ಬರೋಗ. ಏನ್ ಮಾಡ್ತೀಯ? ಸೋಮವಾರ ಅತ್ತೆಗಳು, ಸೋಮವಾರ ಸುಶೇಂದ್ರ, ಸೋಮವಾರ ಅಕ್ಕಪಕ್ಕದವ್ರು ಹಂಗಿದ್ದಾಗ ಎಲ್ಲ ಹೋಟ್ಲಿಗೆ ಹತ್ತಿ, ಅದಕ್ಕೆ ಅವೇ ಹೋಟ್ಲಿಗೆ ಬಿಟ್ಟಿದ್ದು. ಅದು ಅಷ್ಟೊಂದು ಚೆನ್ನಾಗಿರಲ್ಲ. ನೀನು ಬೇಯಿಸಿ ನೀನು ಅಡಿಗೆ ಮಾಡಿ ನಿನ್ನ ಮಕ್ಳಿಗೆ ತಿನ್ಸಿದ್ರೆ ಅಷ್ಟು ಖುಷಿನೇ ಬೇರೆ. ಏನೋ ಸಂದರ್ಭ ತಪ್ಪಿದ್ರೆ ಅದು ಬೇರೆ. ಡೈಲಿ ಬೆಳಗ್ಗೆ ಆದ ತಕ್ಷಣ ಹೋಟ್ಲಿಗೆ ಕಳಿಸಿದ್ರೆ ನೆಕ್ಸ್ಟ್ ಹಾಸ್ಪಿಟ್ಲಿಗೆ ಕಳಿಸ್ಬೇಕು. ಹಲ್ಲೆಲೂಯಾ. ಅದು ತಾಯಿ ಅಂದ್ರೆ ನಿಮ್ಮ ಮಕ್ಕಳಿಗೆ ಊಟ ಹಾಕೋದಕ್ಕೆ ಕಾಸು ತಗೊಂಡಿದ್ದೀರಾ? ತಗೊಳಕ್ ಆಗುತ್ತಾ? ಆಗಲ್ಲ. ಎಷ್ಟು ಶ್ರಮ ಪಟ್ಟಿ ಮಾಡ್ತಿರಲ್ಲ, ಸೇವೆನೂ ಹಂಗೇನೆ. ಇಲ್ಲೇನೋ ಸಂಬಳ ಬರುತ್ತೋ ಅಥವಾ ಏನೋ ಬೆನಿಫಿಟ್ ಬರ್ತದೋ ಏನೋ ಆ ರೀತಿ ಅಲ್ಲ. ಇದು ತಾಯಿ ರೀತಿಯಲ್ಲಿ ಸೇವೆ ಮಾಡಕ್ಕೆ ದೇವರು ನಮ್ಮನ್ನ ಕರೆದಿದ್ದಾನೆ. ಆದ್ರೆ ಸೇವೆ ಮಾಡಿದರೆ ದೇವರು ನಂಬಿಗಸ್ತು, ನಮಗೆ ಮೋಸ ಮಾಡೋದಿಲ್ಲ. ನಮಗೆ ಏನು ಬೇಕೋ ಅದು ಕೊಡುವಂತನಾಗಿದ್ದಾನೆ. ಅದರ ಪರಲೋಕದಲ್ಲಿ ದೊಡ್ಡ ಬಹುಮಾನ ಇರುತ್ತೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಮನಿಸಿರಿ, ಇನ್ನೊಂದು ಲಾಸ್ಟ್ ವಾಕ್ಯಲ್ಲಿ ನಾನು ಮುಗಿಸ್ತೇನೆ. ಎಲಿಯ ದೇವರ ಸಮ್ಮುಖದಲ್ಲಿ ನಿಂತಿರ್ತಾನೆ. ಆದ್ರೆ ಮರೆಯನ್ನ ಮುಚ್ಚಿಕೊಂಡು, ಮೊದಲನೇ ಅರಸುಗಳ 19ನೇ ಅಧ್ಯಾಯ 13ನೇ ವಾಕ್ಯ ಓದಿ. ದೇವರ ಸನ್ನಿಧಾನದಲ್ಲಿ ದೇವರ ಸೇವೆ ಮಾಡುವಂತವರು ನೇರವಾಗಿ ಮಾತಾಡಬೇಕು. ಮೋಶೆ ಮಾತಾಡ್ದ, ಅನೇಕ ದೇವರ ಮಕ್ಕಳು ಮಾತಾಡಿದ್ರು. ಮೊದಲನೇ ಅರಸುಗಳು 19ನೇ ಅಧ್ಯಾಯ 13ನೇ ವಾಕ್ಯ. ಕಡೆಗೆ ಮಂದಮಾರುತ ಶಬ್ದ, ಅದನ್ನು ಕೇಳಿದ ಕೂಡಲೇ ಎಲಿಯನು, ಹೆಂಗಂತೆ ಮಂದಮಾರುತ ಶಬ್ದ, ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೊರೆಯನ್ನು ಮುಚ್ಚಿಕೊಂಡು, ತನ್ನ ಮುಖವನ್ನ ಮೊರೆಯನ್ನ ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಆಮೆನ್, ಆಮೆನ್. ಈತ ಈ ದೇವರ ಸೇವಕ ಯಾವಾಗ್ಲೂ ಫೇಸ್ ಟು ಫೇಸ್ ಮಾತಾಡ್ತಾ ಇದ್ದ. ಅದನ್ನ ಒಂದು ಮಾತು ಹೇಳಿದ್ರೆ ಮಳೆ ಬರ್ತಾ ಇತ್ತು, ಈ ಮಳೆ ಬೇಡ ಅಂದ್ರೆ ಮಳೆ ಬರ್ತಾ ಇರ್ಲಿಲ್ಲ. ಆದ್ರೆ ದೇವರ ಸಮ್ಮುಖದಲ್ಲಿ ಇದ್ದಂತ ಈ ವ್ಯಕ್ತಿ ತನ್ನ ಮುಖವನ್ನ ಮುಚ್ಚಿಕೊಳ್ಳೋ ಕಾರಣ ಏನು? ಆಮೆನ್. ದೇವರ ಸೇವಕನಾದ ಎಲಿಯಗೆ ದೇವರು ಹೇಳಿದ ಕಾರ್ಯಗಳೇನೆಂದ್ರೆ, ಹೋದ್ರೆ 19ನೇ ಅಧ್ಯಾಯ ಅದರಲ್ಲೇನೆ ಒಂದು ನಿಮಿಷ 5ನೇ ವಾಕ್ಯ ಹೋದ್ರಿ. ದೇವರನ್ನು ಪ್ರಾರ್ಥಿಸಿ ಅದೇ ಗಿಡದ ಕೆಳಗೆ ಮಲಗಿಕೊಂಡು ನಿದ್ರೆ ಮಾಡಿದನು. ಪಕ್ಕನೆ ಒಬ್ಬ ದೇವದೂತನು ಅವನನ್ನು ತಟ್ಟಿ ಎದ್ದು ಊಟ ಮಾಡು ಎಂದು ಹೇಳಿದನು. ಎಲಿಯನು ಎದ್ದು ನೋಡಲಾಗಿ ಕೆಂಡದ ಮೇಲೆ ಸುಟ್ಟ ರೊಟ್ಟಿಯು ಒಂದು ತಂಬಿಗೆ ನೀರು ತನ್ನ ತಲೆಯ ಹತ್ತಿರ ಇರುವುದನ್ನು ಕಂಡು ಅವುಗಳನ್ನು ತೆಗೆದುಕೊಂಡು ತಿಂದು ಕುಡಿದು ತಿರುಗಿ ಮಲಗಿದನು. ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕು, ಶಕ್ತಿ ಮೀರಿ ಪ್ರಯಾಣ ಮಾಡಬೇಕು, ಇಂಥ ಊರಿಗೆ ಹೋಗ್ಬೇಕು ಅಂತೇಳಿ ದೇವರು ಹೇಳಿದ್ರು. ಯಾರಿಗೆ? ಎಲ್ಲಿ ಏನ್ ಮಾಡ್ದ? ದೇವರು ಹೇಳಿದಂತ ಊರಿಗೆ ಹೋಗ್ಲಿಲ್ಲ, ಅವನು ಬೇರೆ ಊರಿಗೆ ಹೋಗ್ತಾನೆ. ಸೇವಕರುಗಳ ಅನೇಕ ಸಂದರ್ಭ ಮಾಡುವಂತ ಕೆಲಸ ತಪ್ಪುಗಳೇನಂದ್ರೆ, ದೇವರ ಸಮ್ಮುಖದಲ್ಲಿ ದೇವರ ಪ್ರಾರ್ಥನೆ, ಆ ಸಮ್ಮುಖದಲ್ಲಿ ದೇವರ ಪ್ರಾರ್ಥನೆ, ಅವರ ಪ್ರಾರ್ಥನೆ ಕೇಳಲ್ಲ. ಯಾಕಂದ್ರೆ ದೇವರು ಹೇಳಿದ ಜಾಗಕ್ಕೆ ಹೋಗಬೇಕು ಹೊರತು ನಮ್ಮಿಷ್ಟ ಬಂದ ದಾರಿಗೆ ಹೋಗಂಗಿಲ್ಲ. ಆಮೆನ್. ಇಷ್ಟು ದೊಡ್ಡ ಸೇವಕನಾದಂತ ಎಲಿಗನೇ ದೇವರಿಗೆ ಮುಲಾಜ್ ನೋಡ್ತಾ ಇಲ್ಲ. ನೆಕ್ಸ್ಟ್ ನೋಡ್ರಿ 9ನೇ ವಾಕ್ಯ. ನೆಕ್ಸ್ಟ್ ಹೋದ್ರಿ. ಅವನ ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಓರೋಬಿಗೆ ಮುಟ್ಟಿ, ಅಲ್ಲಿ ಹೋಗಬಾರ್ದಾಗಿತ್ತು, ದೇವರ ಬೇರೆ ದಾರಿ, ಅಲ್ಲಿಗೆ ಹೋಗ್ತಾನೆ. ದೇವಗಿರಿಯಾದ ಓರೋಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ಆಗ ಅವನಿಗೆ ಯೆಹೋವನಿಂದ ಎಲಿಯನೇ ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿಯು ಕೇಳಿಸಿತು. ಯಾಕೆ ಹೇಳಿ? ನಾನು ಹೇಳಿದ್ದೇನು ಬೇರೆ ಕಡೆ ಹೋಗುವಂತ, ಇಲ್ಲೇನು ಮಾಡ್ತಾ ಇದೀಯಪ್ಪ? ನಾನು ಹೇಳಿದ್ದು ಮಾಲೂರ್ಗೆ ಹೋಗಂತೇಳಿ. ನೀನ್ ಹೋಗಿದ್ದೆ ಎಲ್ಲಿಗೆ? ಬೆಂಗಳೂರಿಗೆ ಹೋಗಿದ್ದೀಯ, ಇಲ್ಲ ಕುಡೇರೂರಿಗೆ ಹೋಗ್ಬಿಟ್ಟಿದ್ಯಾ? ಹಲ್ಲೆಲೂಯಾ. ದೇವರು ಹೇಳುವಂತ ಜಾಗಕ್ಕೆ ನಾವು ಹೋದವಾಗ ಅದು ಆಶೀರ್ವಾದ. ಇವನು ಮಾಡಿದಂತ ಅದೊಂದು ತಪ್ಪು ನೋಡ್ರಿ. ದೇವರಿಂತ ಜಾಗಕ್ಕೆ ಹೋಗುವಂದಾಗ ಹೋಗ್ಲಿಲ್ಲ, ಅವನ ಇಷ್ಟ ಬಂದ ದಾರಿಗೆ ಹೋದ. ಆದ್ರೆ ಮುಖವನ್ನ ನೇರವಾಗಿ ನೋಡಕ್ಕಾಗ್ಲಿಲ್ಲ. ಅಂದ್ರೆ ಸೇಮ್ ದೇವರು ಸೇಮ್ ಸೇವಕನೇ, ಸೇವಕನು ಬೇರೆ ದಾರಿಯಲ್ಲಿದ್ದಾನೆ, ತಪ್ಪಾದ ದಾರಿಯಲ್ಲಿದ್ದಾನೆ.
ತಪ್ಪಾದ ಪ್ಲೇಸ್ ಅಲ್ಲಿ ಇದ್ದಾನೆ, ತಪ್ಪಾದ ಜಾಗದಲ್ಲಿ ಇದ್ದಿದ್ರಿಂದ ಅವನ ದೇವರ ಮುಖವನ್ನು ನೋಡಕ್ಕಾಗ್ಲಿಲ್ಲ. ಎಷ್ಟು ಜನ ಅರ್ಥ ಆಗ್ತದೆ ನಿಮಗೆ? ಆಮೇಲೆ ಈ ದೇವರ ಸನ್ನಿಧಾನದಲ್ಲಿ ದೇವರು ಎಲ್ಲಿ ಇರು ಅಂತ ಹೇಳ್ತಾನೆ ಅಲ್ಲೇ ಇರಬೇಕು ನಾವು. ಹಲ್ಲೆಲೂಯ, ಹಲ್ಲೆಲೂಯ. ಆತನು ಮತ್ತೆ ವಾಪಸ್ 40 ಕಿಲೋಮೀಟರ್ ಇದ್ರೆ 80 ಕಿಲೋಮೀಟರ್ ವಾಪಸ್ ಬರಬೇಕಾಯ್ತು. ಇವಾಗ 1/2 ಅದು ಕಷ್ಟ ಜಾಸ್ತಿ ಆಯ್ತು. ಸೇವೆ ಮಾಡುವಂತಹ ಇಲ್ಲಿ ಈ ಸನ್ನಿಧಾನದಲ್ಲಿ ಸೇವೆ ಮಾಡೋದು ನೀವು ಸಹ ನೀವೆಲ್ಲಿದ್ದೀರಿ? ಇವತ್ತು ಕರ್ತನ ಭೋಜನ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ಸೇವೆ ಮಾಡುವಂಥವರು, ಸೇವೆ ಮಾಡೋಕೆ ಇಷ್ಟಪಡುವಂಥವರು, ಇವತ್ತು ನಿಮಗಾಗಿ ಪಾಯಿಂಟ್, ನಿಮಗಾಗಿ ಎಲ್ಲಿನ ಕುರಿತಾಗಿ ಮಾತಾಡಿ, ನಿನಗೆ ಮಾತಾಡ್ತಾ ಇರೋದು. ಏನ್ ಮಾಡ್ತದೀಪ, ಏನ್ ಮಾಡ್ತಾ ಇದೀಯಮ್ಮ? ಗಾರ ಕೆಲಸ ಮಾಡ್ತಾ ಇದೀನಿ, ಮಾಡು, ಬೇಡ ಅಂತಿಲ್ಲ. ಸೊಪ್ಪು ಮಾಡ್ತೀನಿ, ಮಾಡು, ಪರವಾಗಿಲ್ಲ, ದೇವರನ್ನು ಬೇಜಾರು ಮಾಡ್ತಾ ಇಲ್ಲ. ಬಟ್ ದೇವ್ರು ನಿನಗೆ ಹೇಳಿದ್ದೇನು? ನಿನಗೆ ಹೇಳಿದ್ದೇನು? ಈ ಊರಿಗೆ ಹೋಗಿ ನೀನು ಸೇವೆ ಮಾಡುವಂತ, ಈ ಊರಿಗೆ ಹೋಗಿ ಆರಾಧನೆ ಮಾಡುವಂತ. ಆಮೇನ್, ಆಮೇನ್. ನೀನ್ ಪ್ರತಿಷ್ಠಾಪನೆ ಇಷ್ಟು ಸಾರಿ ಮಾಡ್ಕೊಂಡಿದ್ಯಾ? ಈ ದಿನದಿಂದ, ಈ ಕ್ಷಣದಿಂದ ನಾನು, ನನ್ನ ಗಂಡ, ನನ್ನ ಮಕ್ಕಳನ್ನು ಕೊಂಡವರು ಯೆಹೋವನನ್ನೇ ಸೇವಿಸಬೇಕು, ಸೇವೆ ಮಾಡ್ತೀವಿ ಏನೇ ಬಂದ್ರು ಅಂತೀವಿ. ಆಮೇನ್. ನಿನ್ನ ಜಾಗವನ್ನು ಭರ್ತಿ ಮಾಡೋರು ಯಾರು? ನಿನ್ನ ಕೆಲಸ ಮಾಡುವಂತವ್ರು ಯಾರು? ನೀನು ಈ ಊರಿಗೆ ಹೋಗಿಲ್ಲ ಅಂದ್ರೆ ಆ ಊರಿನ ಆತ್ಮಗಳ ನಷ್ಟದ ಕುರಿತಾಗಿ ಲೆಕ್ಕ ಕೇಳೋದು ನಿನ್ನೆ. ಈಗ ಇರೋದು 2-3 ಕುಟುಂಬಗಳು. ಎಷ್ಟು ಊರಂತ ಕವರ್ ಮಾಡಕ್ಕಾಗುತ್ತೆ? ನಮ್ಮೂರಿಗೆ ಬಂದಿಲ್ಲ ಪಾಸ್ಟರ್, ನಮ್ಮೂರಿಗೆ ಬಂದಿಲ್ಲ, ನಮ್ಮೂರಿಗೆ ಬಂದಿಲ್ಲ, ನಮ್ಮೂರಿಗೆ ಬಂದಿಲ್ಲ. ಯಾಕೆ? ಸೇವೆ ಮಾಡೋರೆಲ್ಲ ಬೇರೆ ಬೇರೆ ಲೋಕದಲ್ಲಿ ಕೆಲಸ ಇದ್ರು. ಅದು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ. ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಯಾವ್ದನ್ನ ದೇವರ ಕೆಲಸ, ನಿನಗೆ ಕೊಟ್ಟಂತ ಕೆಲಸ. ಹಲ್ಲೆಲೂಯಾ. ನಿನ್ನೊಟ್ಟಿಗೆ ದೇವರನ್ನ ಕರ್ಕೋಬೇಕಂತ ಪ್ಲಾನ್ ಮಾಡಬೇಡ. ಯಾವತ್ತಿಗೂ ನೀನ್ ಇಷ್ಟಲ್ಲ. ಎಷ್ಟು ವರ್ಷ ಹೋದ್ರು, ಎಷ್ಟು ಕಾಲಿಗೆ ಕೊಟ್ರು, ನೀನು ಗೋಳಾಡಿದ್ರು, ಉಪವಾಸ ಮಾಡಿದ್ರು, ನಿನ್ ರೂಟಿಗೆ ದೇವರು ಬರಲ್ಲ. ದೇವ್ರ ರೂಟಿಗೆ ನೀನೇ ಬರ್ಬೇಕು. ಆಮೇಲೆ ಏನ್ ಮಾಡ್ಬೇಕು? ದೇವರೊಟ್ಟಿಗೆ ನೀನೇ ಬರಬೇಕು. ಈ ಕರ್ತನ ವಚನಕ್ಕೆ ಹೋಗ್ತಾ ಇದ್ದೇವೆ. ದೇವರ ಸಮ್ಮುಖದಲ್ಲಿ ಕ್ಷಮಿಸುವಂತ ಗುಣಗಳಾಗಿರಬೇಕು. ಆಮೇಲೆ ಏನಿರಬೇಕು? ಕ್ಷಮಿಸುವಂತ ಗುಣ ಇರಬೇಕು. ಯೇಸು ಸ್ವಾಮಿಗೆ ದೊಡ್ಡ ಹೆಸರನ್ನ ತಂದುಕೊಂಡಿದ್ದೆ ಯಾವ್ದಂದ್ರೆ ಕ್ಷಮಿಸುವ ಗುಣ. ಆಮೇಲೆ ಹೆಂಗ್ ಕ್ಷಮಿಸಬೇಕು? ನಿಮಗೆ ತಪ್ಪು ಮಾಡಿದ್ರು ನೀವು ಕ್ಷಮಿಸಬೇಕು, ಕ್ಷಮಾಪಣೆ ಕೇಳಬೇಕು. ಆಮೇನ್. ನಾವು ಮನುಷ್ಯರ ಹತ್ರ ಮನುಷ್ಯರನ್ನ ನಾನು ಕ್ಷಮಿಸ್ತೀನಿ ಅನ್ನೋದು ಮನುಷ್ಯತ್ವ. ಅವ್ರು ಕ್ಷಮಾಪಣೆ ಕೇಳಿಲ್ಲ, ಆದ್ರೂ ನಾನು ಕ್ಷಮಿಸೋದು ದೈವತ್ವ. ಆಮೇನ್. ಅರ್ಥ ಆಯ್ತು ಹೇಳಿದ್ದು? ಒಬ್ಬರು ಕ್ಷಮಾಪಣೆ ಕೇಳಿದಾಗ ನಾನು ನಿನಗೆ ಕ್ಷಮಿಸ್ತೀನಿ ಅಂದಾಗ ಅದೇನದು ಮನುಷ್ಯತ್ವ. ಅವ್ರು ನಮ್ಮ ಹತ್ರ ಕ್ಷಮಾಪಣೆ ಕೇಳಿಲ್ಲ, ನಾನೇನು ನಿನ್ನ ಹತ್ರ ಕೇಳೋದು, ನಾನು ನಿನ್ನ ಕ್ಷಮಾಪಣೆ ಕೇಳಲ್ಲ ಅಂದಾಗ್ಲೂ ದೇವರೇ ಅವರೇ ನನಗೆ ದ್ರೋಹ ಮಾಡಿದ್ರು, ತೊಂದರೆ ಕೊಟ್ರು, ಆದ್ರೂ ನಾನು ಅವರನ್ನ ನಿಮ್ಮ ಹೆಸರಲ್ಲಿ ಕ್ಷಮಿಸ್ತೀನಪ್ಪ ಅಂತೇಳಿ ಅವ್ರನ್ನ ನೀವು ಕ್ಷಮಿಸಿದ್ರೆ ಅದೇನರ್ಥ ಅಂದ್ರೆ ದೈವತ್ವ. ಉದಾಹರಣೆಗೆ ಯೇಸು ಕ್ರಿಸ್ತನಿಗೆ ಶಿಲುಬೆ ಮೇಲೆ ಇದ್ದಾಗ ಎಷ್ಟು ಜನ ಉಗುದಿಲ್ವಾ? ಹೇಳಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಆಮೇನ್. ಉಗಿದ್ರ, ಒಡೆದ್ರ, ಅವಮಾನ ಪಡಿಸಿದ್ರ? ಯಾರಾದ್ರೂ ಬಂದು ಯೇಸುವಿನ ಹತ್ರ ನಾನು ನಿನ್ನ ಉಗಿದು ಬಿಟ್ಟೆ, ಒಡೆದು ಬಿಟ್ಟೆ, ಕ್ಷಮಿಸು ಯೇಸುವೆ ಅಂತ ಕೇಳಿದ್ರ? ಇಲ್ಲ. ಆದ್ರೆ ಯೇಸು ಹೆಂಗ್ ಪ್ರೇರಣೆ ಮಾಡಿದ್ರು? ತಂದೆ ಅವರನ್ನ ಕ್ಷಮಿಸು. ಎಷ್ಟು ಜನಕ್ಕೆ ಅರ್ಥ ಆಯ್ತರಲ್ಲಿ? ಎಷ್ಟು ಜನ ಅರ್ಥ ಆಯ್ತು? ಅವ್ರು ಯಾರು ಕ್ಷಮಾಪಣೆ ಕೇಳಿಲ್ಲ, ಆದ್ರೆ ಯೇಸು ಸ್ವಾಮಿ ಅವರನ್ನ ಕ್ಷಮಿಸಿದ್ರು. ಈಗ ಇವತ್ತು ನಾವು ದೇವರ ಸಮ್ಮುಖದಲ್ಲಿ ನಾವಿದ್ದೇವೆ. ನಮ್ಮನ್ನ ದ್ರೋಹ ಮಾಡಿದ್ರು, ನೋಡ್ಪಟ್ಟವರು, ತಪ್ಪು ನಮ್ಮದೇ ಇರಬಹುದು, ತಪ್ಪು ಅವ್ರದೇ ಇರಬಹುದು, ಯಾರದೇ ಆಗಿರ್ಬೋದು, ನಾವು ಕ್ಷಮಿಸುವ ಹಾಗೆ ಪ್ರಾರ್ಥನೆ ಮಾಡಬೇಕು, ಕ್ಷಮಿಸಬೇಕು ಅವರನ್ನ. ಆಮೇಲೆ ಅದೇ ಯೇಸು ಸ್ವಾಮಿಯ ಗುಣ. ಎಷ್ಟು ಜನಕ್ಕೆ ನಿಮಗೆ ನೋವು ಕೊಟ್ಟವರಿಲ್ಲ, ಅವಮಾನ ಮಾಡಿದವರಿಲ್ಲ, ಅಸಹಿಸ್ಕೊಂಡವರಿಲ್ಲ, ಶಾಪ್ ಹಾಕಿದವರಿಲ್ಲ, ಹೊಡೆದವರಿಲ್ಲ, ಇದಾರೆ ಇಲ್ವಾ? ಅನೇಕ ಸಾರಿ ಏನಂದ್ರೆ ನಾವು ಅವ್ರು ಕಿತ್ತಾಡ್ಕೊಂಡಿದ್ದೀವಿ, ಇವ್ರು ಕಿತ್ತಾಡ್ಕೊಂಡಿದ್ದೀವಿ. ಅವ್ರು ಆಚರಿಸ್ಕ ಹೋಗ್ತಾರೆ, ನಾವು ಬರಲ್ಲ ಆಚರಿಸ್ಕ. ಇದ್ಯಾವ ನ್ಯಾಯ ಇದು?
ಒಂದು ವೇಳೆ ಮಾಸ್ತಿಯಲ್ಲಿ ಅಂಗಡಿಗೆ ನಾನು ಆ ಯಮ್ಮನ ಹೋಗಿದ್ದ ಅಂಗಡಿಗೆ ನಾನು ಹೋಗಲ್ಲ ಅಂದ್ರೆ ಅದು ಬೇರೆ, ಏನೋ ಹೋಗ್ಲಿ ಬಿಡು ಅಂತ. ಆ ಯಮ್ಮನ ಹೋಗೋ ಚರ್ಚ್ಗೆ ನಾನು ಹೋಗಲ್ಲ, ಮಕ ನೋಡಲ್ಲ, ಅದೇ ಮನೆ ಮುಂದ್ಗಡೆ ಮಾತಾಡಿರ್ತೀವಿ. ಲೆಕ್ಕ ಹೇಳ್ಬೇಕಂದ್ರೆ ಊರೆಲ್ಲ ಪ್ರಪಂಚನೇ ಬಿಟ್ಬಿಡ್ಬೇಕು. ಆ ಯಮ್ಮನಿಗೆ ಬಿಟ್ಬಿಡ್ತೀವಿ ಈ ಲೋಕ, ನಾನು ಮಾತ್ರ ಬೇಗ ಹೋಗಿ ಸೇರ್ಕೊಂತೀನಿ, ಹೋಗ್ಬಿಡ್ಬೇಕು. ಅದು ಚರ್ಚ್ ಮೇಲೆ ಹಾಕ್ತಾರೆ. ಇದು ಯಾವ ಲೆಕ್ಕ? ಇದು ನ್ಯಾಯ ಸರಿ ಇದೆಯಾ? ಇಲ್ಲ. ಹಲ್ಲೆಲೂಯಾ. ಇವತ್ತು ನಾವು ಅವರನ್ನು ಕ್ಷಮಿಸಬೇಕು. ಕರ್ತನ ಭೋಜನ ತೆಗೆದುಕೊಳ್ಳೋಕ್ಕಿಂತ ಮುಂಚಿತವಾಗಿ ನಿಮಗೆ ದ್ರೋಹ ಮಾಡಿದವರನ್ನ, ಅವಮಾನ ಪಟ್ಟವರನ್ನ, ಅಸಹಿಸ್ಕೊಂಡವ್ರನ್ನ ಎಷ್ಟು ಜನ ಮನಸ್ಫೂರ್ತಿ ಪ್ರಾರ್ಥನೆ ಮಾಡ್ದೇವ್ರಿ ನಾನು ಅವ್ರಿಗೆ ಕ್ಷಮಿಸ್ತೀನಿ ಅಂತ ಹೇಳ್ತೇನೆ. ಯಾರು ಕ್ಷಮಿಸ್ತೀರೋ ಮನಸ್ಫೂರ್ತಿ ಇಲ್ಲೇನೆ, ಅವ್ರು ಕೇಳಲ್ಲ, ನಿಮ್ಮನ್ನ ಕೇಳಿದ್ರು ಪರವಾಗಿಲ್ಲ, ಆದ್ರೆ ನೀನು ಅವರನ್ನು ಕ್ಷಮಿಸಿ ಪ್ರಾರ್ಥನೆ ಮಾಡಿದ್ರೆ ನಿನ್ನಲ್ಲಿ ದೈವತ್ವ ಬಂದಿದೆ ಅಂತ. ಅದು ಯೇಸು ಕ್ರಿಸ್ತನ ಪ್ರೀತಿ ಆಗಿರುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಡೀ ಇಸ್ರಾಯೇಲರಲ್ಲಿ ಯೇಸು ಕ್ರಿಸ್ತನು ಮತ್ತು ಇಬ್ಬರು ಕಳ್ಳರು ಶಿಲುಬೆ ಮೇಲೆ ಇರಬೇಕಾದ್ರೆ ರೋಮ್ ಸರ್ಕಾರಕ್ಕೆ ಆ 3 ಜನನು ಕಳ್ಳರೆ. ಯಾರ್ಯಾರು? ಯೇಸು ಸ್ವಾಮಿ, ಆ ಇಬ್ಬರು ಕಳ್ಳರು, 3 ಜನನು ಯಾರು? ಕಳ್ಳರೆ, ಅಪರಾಧಿಗಳೇ, ಪಾಪಿಗಳೇ, ತಪಸ್ಸರೆ. ಯಾರಿಗೆ? ಯಾರ ದೃಷ್ಟಿಯಲ್ಲಿ? ರೋಮ್ ಸರ್ಕಾರದಲ್ಲಿ ಆ ಇಸ್ರಾಯೇಲ್ ಜನಗಳಲ್ಲಿ ಹಾಗೆ ಇತ್ತು. ಆದರೆ ವಿಶ್ವಾಸಿಗಳಿಗೆ ಬಂದಾಗ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಲ್ಲರೂ ನೋಡ. ವಿಶ್ವಾಸಿಗಳು ಟೈಟಲ್ ಕೊಟ್ಟಿದ್ದಾರೆ. ಒಬ್ಬ ಕಳ್ಳ, ಒಳ್ಳೆ ಕಳ್ಳನ ಕೆಟ್ಟ ಕಳ್ಳನ? ನೀವು ಮಾತಾಡ್ತಾರೆ ಮಾತಾಡಲ್ಲ? ಇಬ್ರು ಕಳ್ಳರಿದ್ರೆ ಎಷ್ಟೊಂದು ಜೊತೆಲಿ ಎಷ್ಟೊಂದು ಬಿಟ್ಬಿಡ್ರಿ. ಇದರಲ್ಲಿ ಇಬ್ರು ಕಳ್ಳರಂತೆ ನೋಡ್ತೀರಾ? ಅದ್ರಲ್ಲಿ ಒಳ್ಳೆ ಕಳ್ಳ ಇದಾನೆ ಇಲ್ವಾ? ಇದಾನೆ ಇಲ್ವಾ? ಇದಾನೆ ಇಲ್ವಾ? ಇನ್ನೊಬ್ಬ ಕಳ್ಳ, ಕೆಟ್ಟ ಕಳ್ಳ, ಒಳ್ಳೆ ಕಳ್ಳ. ಯಾರ ದೃಷ್ಟಿಯಲ್ಲಿ? ನಮ್ಮ ದೃಷ್ಟಿಯಲ್ಲಿ. ಆಮೇನ್. ಇನ್ ನೆಕ್ಸ್ಟ್ ಯೇಸು ಸ್ವಾಮಿ ದೇವರು, ಇಷ್ಟ ನಮ್ಗೆ ಗೊತ್ತಿರೋದು. ಆದ್ರೆ ಇಸ್ರಾಯೇಲ್ರ ಪ್ರಕಾರ ದೃಷ್ಟಿಯಲ್ಲಿ ಆ 3 ಜನನು. ಆದ್ರೆ ಯೇಸು ಸ್ವಾಮಿಲಿ ವಿಶೇಷತೆ ಏನು? ಈ 3ರಲ್ಲಿ ಏನು ವಿಶೇಷತೆ ಅಂದ್ರೆ ಪ್ರಾರ್ಥನೆ ಮಾಡೋದಲ್ಲ. ಇಬ್ರು ಕಳ್ಳರು ಪ್ರಾರ್ಥನೆ ಮಾಡಿದ್ರ, ನನಗೆ ತಪ್ಪು ಮಾಡಿದವರು ಈ ಸರ್ಕಾರವನ್ನು ಕ್ಷಮಿಸ್ತೇನೆ, ಈ ದೊಣ್ಣೆಯಾಗ ಆಗ್ತಾ ಇವನು ಕಾಲು ಮುರ್ದ ಉಗಿದ ಈ ಸೈನಿಕನು ನಾನು ಕ್ಷಮಿಸ್ತೇನೆ ಅಂತೇಳಿ ಕಳ್ಳನ ಪ್ರೇಯರ್ ಮಾಡಿದ್ರ? ಇಲ್ಲ. ಪ್ರೇಯರ್ ಮಾಡಿದ್ಯಾರು? ಯಾರು ಮಾಡಿದ್ದು? ಏಸಪ್ಪ. ಏನಂತೇಳಿ? ಯೇಸುವೇ, ಇವ್ರು ಏನು ಮಾಡ್ತಾರೆ ಇವ್ರಿಗೆ ಆರಿಯರಿ, ಇವರನ್ನ ಕ್ಷಮಿಸು ಅಂತೇಳಿ ಶಿಲುಬೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅದಕ್ಕೆ ಅವರು ದೇವರ್ರಿ. ಆ ಪ್ರೀತಿ ನಮ್ಮಲ್ಲಿದ್ರೆ, ನಾವು ಬಗ್ಗೆ ತಪ್ಪು ಮಾಡಿದ್ರನ್ನ, ಮೋಸ ಮಾಡೋದು ನಾವು ಕ್ಷಮಿಸಿದ್ರೆ 100% ಅದು ಚೆನ್ನಾಗಿರುತ್ತೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಹೆಂಡತಿ ಹೇಳ್ತಾಳೆ, ನನ್ನ ಗಂಡನ ಯಾವುದೇ ಕಾರಣಕ್ಕೆ ನಾನು ಕ್ಷಮಿಸಲ್ಲ. ಯಾರು ಹೇಳಿದ್ದು? ಜೋರಾಗಿ ಯಾರು ಹೇಳಿದ್ದು? ಗಂಡ ಹೇಳ್ತಾನೆ, ನನ್ನ ಹೆಂಡತಿ ನಾನು ಯಾವುದೇ ಕಾರಣಕ್ಕೂ ಹಿಂಗಂದ್ಬಿಟ್ಲು ಕ್ಷಮಿಸಲ್ಲ. ನೀನು ಕ್ಷಮಿಸದೆ ಇಲ್ಲಿ ಕುತ್ಕೊಂಡ್ರೆ ನೀನು ಪಾಪಗಳು ಕ್ಷಮಿಸಲ್ಪಡಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬರು ನಮಗೆ ಕ್ಷಮಿಸಿದ್ರೆ ಮಾತ್ರ ಆ ಕುಟುಂಬ ಚೆನ್ನಾಗಿರ್ತದೆ. ತಪ್ಪುಗಳು ಹುಡ್ಕೊಂಡು ಹೋಗಿದ್ದೆ ಆದ್ರೆ ಆ ಕುಟುಂಬ ಚೆನ್ನಾಗಿರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ತಪ್ಪಿದೆಯೋ ತಪ್ಪಿಲ್ವೋ ಅದು ಮಾತಾಡಕ್ ನಮ್ಮನ್ನ ಕರೆದಿಲ್ಲ. ನೀತಿಯನ್ನ ಪ್ರಕಟಿಸೋದಕ್ಕೆ, ನೀತಿಯನ್ನ ಮಾತಾಡೋದಕ್ಕೆ ದೇವರು ನಮ್ಮನ್ನ ಕರೆದಿದ್ದಾನೆ. ಆಮೇಲೆ ಎಲ್ಲ ನಿಂತ್ಕೊಂಡು ಸುಮ್ಮನೆ ನಾನು ಕ್ಷಮಿಸ್ತೇನೆ. ಕ್ರಿಸ್ತ ಪ್ರೀತಿಯಲ್ಲಿ ನಾನು ಕ್ಷಮಿಸ್ತೇನೆ. ಥ್ಯಾಂಕ್ ಯು ಲಾರ್ಡ್. ಅಭಿಷೇಕ ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ,
ಯಾರು ಕ್ಷಮಿಸಿದ್ಯರೋ ನಿಮ್ಮ ಪಾಪಗಳು ಕ್ಷಮಿಸಲ್ಪಡಿ. ಯಾರು ಕ್ಷಮಿಸಲ್ಪಟ್ಟಿದೆಯೋ ನಿಮ್ಮ ಮೇಲೆ ಅಭಿಷೇಕ ಹೇಳಿದೆವು, ಪವಿತ್ರಾತ್ಮ ಅಭಿಷೇಕ ಹೇಳಿದೆವು. ಕರ್ತನ ಭಜನೆಗೆ ಹೋಗೋಣ. ಕರ್ತನ ಭಜನೆ ಕೊಡುವಂತ ರೀತಿಸಿದ ಮುಂದೆ ಬಂದು ಸೇರಿದಂತ ಅವಕಾಶಕ್ಕಾಗಿ ಕರ್ತನೆ ತಲೆಬಾಗಿ ನಮ್ಮ ಆತ್ಮ ಪ್ರಾಣ ಶರೀರ ಮನಸ್ಸನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಇಲ್ಲಿವರೆಗೂ ಮಾಡಿದ ಎಲ್ಲ ಪಾಪ ಈ ರೀತಿಯಾಗಿ ನಾವು ಕರ್ತನೆಯು ಅಲ್ಪದಲ್ಲಿ ಯೋಗ್ಯದ ಮತ್ತು ನಮ್ಮನ್ನ ಕರ್ತನೆ ನಮ್ಮ ರಕ್ತದ ಶಕ್ತಿ ಮಾಡಿ ಪಾಪದಲ್ಲಿ ಮುಕ್ತಿ ಮಾಡಿ ನೀನೇ ನನ್ನ ಸರ್ವಸ್ವ ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನನ್ನ ನಡೆಯಿಂದ ಕಲಿ, ನನ್ನ ನುಡಿಯಿಂದ ನುಡಿಸಿ, ನನ್ನ ನಾಮಕ್ಕೆ ಮಹಿಮೆ ಬಂದಲಿ. ನನ್ನ ನಡೆಯಿಂದ ಕಲಿ, ನನ್ನ ನುಡಿಯಿಂದ ನುಡಿಸಿ, ನನ್ನ ನಾಮಕ್ಕೆ ಮಹಿಮೆ ಬಂದಲಿ. ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ, ನನ್ನ ಸರ್ವಾಂಗಗಳು ನಿನ್ನ ಸ್ತುತಿ ಮಾಡಲಿ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡವಿರಲಿ. ಸರ್ವ ಸೃಷ್ಟಿಗೆ ನೀನು ಯಜಮಾನನು, ಸರ್ವಲೋಕವು ನಿನಗೆ ಅಡ್ಡವಿರಲಿ. ಸರ್ವ ಜನಾಂಗ ನಿನ್ನಲ್ಲಿ ಬಂದು ಸೇರಲಿ, ಸರ್ವ ಜನಾಂಗ ನಿನ್ನಲ್ಲಿ ಬಂದು ಸೇರಲಿ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು. ನಿಮ್ಮ ಮಧ್ಯದಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯಿಸಿದನು ಯೇಸು. ನಾನು ನಿನ್ನಲ್ಲಿ ನಿಮ್ಮ ಮಧ್ಯದಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ನನಗೆ ಜಯಿಸಿದನು. ನಾನು ನಿನ್ನಲ್ಲಿ ಇದ್ದು ದೊಡ್ಡ ಬಲಗೊಳ್ಳೆನು, ನಾನು ನಿನ್ನಲ್ಲಿ ಇದ್ದು ದೊಡ್ಡ ಬಲಗೊಳ್ಳೆನು. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ಅಪ್ಪ ಅಪ್ಪ ಯೇಸಪ್ಪ, ನೀನೇ ನನ್ನ ಸರ್ವಸ್ವ. ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು, ನಾನು ನಿನ್ನನ್ನು ಬಿಟ್ಟು ಏನು ಮಾಡಲಾರೆನು.
ಈ ದಿನ ಕರ್ತನೆ ಬೆಳಗಿಂದ ಆರಾಧನೆ ಮಾಡಿಕೊಟ್ಟಂತ ಮಹಾಕೃಪೆಗಳಾಗಿ ನೀವು ಮಾಡಿದ ಈ ಒಂದು ವಿಶೇಷದ ಪ್ರೀತಿಗಾಗಿ, ತ್ಯಾಗಕ್ಕಾಗಿ, ಕರುಣೆಗಾಗಿ ಸ್ತೋತ್ರ ಮಾಡ್ತೀವಿ. ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಆರಾಧನೆ ಮಾಡೋದಕ್ಕೆ, ವಾಕ್ಯ ಕೇಳೋದಕ್ಕೆ, ಅಪ್ಪ ಕರ್ತನ ಭೋಜನ ತೆಗೆದುಕೊಳ್ಳೋದಕ್ಕೂ ಮತ್ತೆ ಕರ್ತನೆ ಕಾಣಿಕೆಯನ್ನು ಸಮರ್ಪಿಸೋದಕ್ಕೆ ನೀವು ಕೊಟ್ಟಂತ ಮಹಾಕೃಪೆಗಾಗಿ ನಾವು ಸ್ತೋತ್ರ ಮಾಡ್ತೀವಿ. ತಂದೆ ದೇವರೇ, ನಿಮ್ಮ ಸನ್ನಿಧಾನದ ಕುರಿತಾಗಿ ನಾವು ಧ್ಯಾನಿಸ್ತೇವೆ, ಅದಕ್ಕಾಗಿ ಸ್ತೋತ್ರ. ದೇವ ಕರ್ತನೆ, ಈ ದಿನ ನಡೆಸಿದಂತ ಆರಾಧನೆ ಆರಾಧನೆಗಾಗಿ ಸ್ತೋತ್ರ. ಕರ್ತನೆ ಸಾಕ್ಷಿಗಳಿಗಾಗಿ ಸ್ತೋತ್ರ ಸ್ವಾಮಿ. ವಾಕ್ಯ ಭಾಗಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಅದೇ ಕರ್ತನೆ ಕೊಟ್ಟಂತ ಕಾಣಿಕೆ ಭಾಗಕ್ಕಾಗಿ ಸ್ತೋತ್ರ. ಕರ್ತನ ಭೋಜನಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ. ಇದೀನ ಹೊಸದಾಗಿ ಒಂದೊಂದು ಪ್ರತಿಯೊಬ್ಬರನ್ನು ಮುಟ್ಟಿ ಗುಣಪಡಿಸಿ ಹೋಗುವಾಗ ಸಂತೋಷದಿಂದ ಬಿಡುಗಡೆ ಹೊಂದಿದವರಾಗಿರುವ ಹಾಗೆ ಸಹಾಯ. ತಂದೆ ದೇವರೇ, ನೀನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಆಶ್ವಸ್ತ ಬಲಿಪಡಿಸು, ಇವತ್ತು ಸಹಾಯ ಮಾಡಬೇಕಾಗಿ. ಈ ದಿನ ಅಡಿಗೆ ಮಾಡಿದವರನ್ನ ಆಶ್ವಸ್ತಿ, ಅದಕ್ಕೆ ಸಹಾಯ ಮಾಡಿದವರನ್ನ, ಅಡಿಗೆ ಸ್ಪಾನ್ಸರ್ ಮಾಡಿದಂತ ವರ್ಷ ಅವ್ರ ಕುಟುಂಬವನ್ನ, ತಂದೆ ತಾಯಿ ಚಿಕ್ಕಪ್ಪ ಎಲ್ಲರನ್ನ ಆಶೀರ್ವಾದ ಮಾಡಿಸು. ನಿಮ್ಮ ನಾಮಕ್ಕೆ 3 ದಿವಸ ನಡೆಯುವಂತಹ ಕೂಟಕ್ಕಾಗಿ ಸ್ತೋತ್ರ. ಎಲ್ಲ ಯವನಸ್ಥರದಲ್ಲಿ ಪಾಲ್ಗೊಂಡು ಆಶೀರ್ವಾದಗಳನ್ನು ಸಹಾಯ ಮಾಡಿ. ಯಾವುದೇ ಕಾರಣಕ್ಕಂತಲೇ ಒಂದು ಯೂತ್ಸ್ ಕೂಡ ಮಿಸ್ ಆಗುತ್ತೆ.
ನೀವು ಆಶೀರ್ವಾದಕ್ಕೆ ಪಾತ್ರರಾಗಿ ಸಹಾಯ ಮಾಡ್ರಿ. ಅದಿನ 3 ದಿವಸ ಅಡಿಗೆ ಮಾಡುವಂತಹ ವಾಲಂಟರಿ ಆಗಿ ತ್ಯಾಗ ಮಾಡಿ ಸೇವೆ ಮಾಡೋ ಮುಂದೆ ಬರುವಂತಹ ಮಕ್ಕಳಿಗಾಗಿ ನಾವು ಸ್ತೋತ್ರ ಮಾಡ್ತೇವೆ. ಹಿಂದೆ ಕಟ್ಟುತ್ತಿರುವಂತಹ ಸಭೆಗಾಗಿ ಸ್ತೋತ್ರ, ಬೇಕಾದ ಹಣವನ್ನು ಅನುಗ್ರಹ ಮಾಡ್ರಿ. ಇಲ್ಲಿವರೆಗೂ ಸಹಾಯ ಮಾಡಿದ ಎಲ್ಲ ಮಕ್ಕಳನ್ನ ನೀವು ಆಶೀರ್ವಾದ ಮಾಡ್ರಿ. ಮುಂದೆ ನೀವು ಮಾಡುವಂತರು ಅದಕ್ಕಾಗಿ ಸ್ತೋತ್ರ. ಅದಕ್ಕೆ ಪ್ರತಿಯೊಂದು ಆಶ್ವಸ್ತಿ ಬಲಪಡಿಸಿ ತರಿಸಬೇಕಾಗಿ ಎಲ್ಲಾ ಘನತೆ ನೀವು ಸಲ್ಲಿಸ್ತೇವೆ. ನಾವು ತಗ್ಸಲ್ಪಡಬೇಕು, ನೆನೆಸಿಕೊಳ್ಳಬೇಕು. ಯೇಸುವಿನ ನಾಮದಲ್ಲಿ ಬಿಡುತ್ತೆ ನನ್ನ ಮನವಿ. Praise the Lord.